ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ವೇದಶಾಸ್ತ್ರಪುರಾಣಾಬ್ಧಿವಿಕ್ರೀಡನ ವಿಶಾರದಾನ್ ಶ್ರೀಸತ್ಯಧ್ಯಾನತೀರ್ಥಾಖ್ಯಾನುಪತಿಷ್ಠೇ ಕುರುನ್ಮಮ. ವೇದಶಾಸ್ತ್ರಪುರಾಣಾರ್ಥರಸಪೀಯೂಷವರ್ಷಕಾನ್ ಶಿಷ್ಯವಾತ್ಸಲ್ಯಭರಿತಾನ್ ಜಾಲಿಹಾಳಗುರುಂ ಭಜೆ. ಯಸ್ಯ ಸ್ಮರಣಮಾತ್ರೇಣ ಧರ್ಮದೀಕ್ಷಾ ವಿವರ್ಧತೆ ವಂದೇ ತಾನ್ ಶ್ರೀನಿವಾಸಾರ್ಯಾನ್ ಮಮ ವಿದ್ಯಾಗುರುನ್ ಸದಾ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸ್ವಸ್ತ್ಯಸ್ತು ಸದಾಮಖಿಲ ಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣಪಠಣಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮನ್ಮಹಾಮುನಿಕೃತೆ ಶ್ರೀಮನ್ಮಹಾಭಾರತೆ ವಿರಾಟಪರ್ವಣಿ ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾ ಪ್ರಮೇಯಾನುವಾದಃ. ಹರಿ ಓಂ. ಪಾಂಡವರ 5 ಜನನು ವಿಭಿನ್ನವಾದ ಹೆಸರುಗಳನ್ನು ಹೇಳಿಕೊಂಡು ವಿರಾಟ್ ರಾಜನ ಹತ್ತಿರದಲ್ಲಿ ಆಶ್ರಯವನ್ನು ಪಡೆದರು. ವಿರಾಟ್ ರಾಜ ಅವರು ಬೇಡುವಂತೆ ಮಾಡದೇನೆ ಅವರಿಗೆ ಆಶ್ರಯವನ್ನು ಕೊಟ್ಟ. ಆಶ್ರಯವನ್ನು ಪಡೀಲಿಕ್ಕೆ ಬಂದಿರೋದು, ವೃತ್ತಿಯನ್ನು ಹೇಳಿಕೊಳ್ಳೋದು ಇವರು. ಸ್ವಾಯತ್ತವಾಗಿ ಅತ್ಯಂತ ಸಂತೋಷದಿಂದ ಅವರು ಬಯಸಿದ್ದನ್ನು ಕೊಟ್ಟು ಏನು ಮಾಡ್ದ, ರಾಜ ಇಟ್ಟುಕೊಂಡ. ಬಹಳ ಸ್ವಾರಸ್ಯ ಇದೆ ಇಲ್ಲಿ. ವ್ಯಕ್ತಿಯೋರ್ವನನ್ನು ಕೌಶಲ್ಯದ ಪ್ರಭಾವದಿಂದ ಕಾರ್ಯಗಳಿಗೆ ನೇಮಿಸಿಕೊಳ್ಬೇಕಾದ್ರೆ ಆ ಕಾರ್ಯಗಳಿಗೆ ನೇಮಿಸಿಕೊಂಡಿರ್ತಕ್ಕಂಥವನಿಗೂ ಕೂಡ ಇಂಥವನನ್ನು ಇಟ್ಟುಕೊಂಡಿದ್ದಾನೆ ಅಂತ ಹೇಳಿ ಒಂದು ಗೌರವ ಬರ್ತದೆ. ಉದಾಹರಣೆಗೆ
ಯಾರ್ದಾರ ಮನೆಯಲ್ಲಿ ಅಥವಾ ಯಾವನಾದರೂ ಒಬ್ಬನು ಬೆಕ್ಕು ಸಾಕಿದರೆ ಖ್ಯಾತಿ ಬರೋದಿಲ್ಲ, ನಾಯಿ ಸಾಕಿದರೆ ಬರೋದಿಲ್ಲ, ಹುಲಿ ಸಾಕಿದರೆ, ಆನೆಯನ್ನು ಸಾಕಿಬಿಟ್ರೆ ಸ್ವಾರಸ್ಯ ನೋಡ್ರಿ. ಸಾಕೋದಕ್ಕೆ ಅವನೇನು ಮಾಡಿರ್ತಾನೆ ಅಂದರೆ ತಾನು ಅನ್ನ ಹಾಕೋದರ ನಿಮಿತ್ತದಿಂದ ಆ ಪ್ರಾಣಿಗೆ ಉಪಕಾರ ಮಾಡ್ತಕ್ಕಂಥ ಅವನಿಗೆ ಆ ಪ್ರಾಣಿಯಿಂದಲೂ ಖ್ಯಾತಿ ಇರ್ತದೆ. ಆನೆ ಒಂದು ಇಂಥ ಪ್ರಾಣಿ, ಆನೆಯನ್ನು ಸಾಕಿದಂತಹ ರಾಜನಿಗೂ ವೈಭವ, ರಾಜನ ಮನೆಯಲ್ಲಿದ್ದಂಥ ಆನೆಗೂ ವೈಭವ. ಯಾಕೆಂದರೆ ರಾಜ ಇಂಥ ಗಜದ ಮೇಲೆ ಬರ್ತಾನೆ ಅಂತ ಹೇಳಿಬಿಟ್ಟು ಗಜಕ್ಕೆ ಮರ್ಯಾದೆ, ರಾಜನನ್ನು ಹೊರತಕ್ಕಂತಹ ಆನೆ ಇದು ಅಂತ ಆನೆಗೆ ಮರ್ಯಾದೆ. ಅಂಥ ಸರ್ವೋತ್ಕೃಷ್ಟವಾದ ಪ್ರಾಣಿಯನ್ನು ಸಾಕಿದ್ದಾನೆ ಅಂತ ರಾಜನಿಗೂ ಮರ್ಯಾದೆ. ಬಹಳ ಕುಶಲಕರ್ಮಿಗಳು, ಬಹಳ ಸಾಮರ್ಥ್ಯವಂತರು, ಅತ್ಯದ್ಭುತವಾಗಿರತಕ್ಕಂತಹ ವಿದ್ಯಾಪಟುತ್ವ ಇರತಕ್ಕಂಥವ್ರನ್ನ ಸಾಕಿದ್ರು ಅಂದರೆ ಅದೊಂದು ಗೌರವ ಸಾಕೋರಿಗೆಲ್ಲ. ಯಾಕಂದರೆ ಇಂಥ ಅಪರೂಪದ ವ್ಯಕ್ತಿಗಳನ್ನು ಇಟ್ಟುಕೊಂಡಿದ್ದಾರೆ ಇವರು. ಅವ್ರು ಇಂಥವ್ರ ಹತ್ರ ಇದ್ದಾರೆ ಅಂತಂದರೆ ಅದೇ ಒಂದು ಗೌರವ. ಅದಕ್ಕಾಗಿ ಪಾಂಡವರನ್ನು ವಿರಾಟ್ ರಾಜ ಅವ್ರು ಇರ್ತೀವಿ ಅಂತ ಕೇಳೋಕ್ಕಿಂತ ಮುಂಚೆ ಇಟ್ಕೊಳ್ಳಿಕ್ಕೆ ಸಿದ್ಧನಾದಂತೆ. ಯಾಕೆಂದರೆ ಅವರಲ್ಲಿರ್ತಕ್ಕಂತಹ ವರ್ಚಸ್ವಿತನ, ಅವರಲ್ಲಿರುವಂತಹ ಕಲಾಕೌಶಲ್ಯ, ಅವರಲ್ಲಿರುವ ಸಾಮರ್ಥ್ಯ, ಅಂದರೆ ವಿರಾಟ್ ರಾಜನ ಹತ್ತಿರದಲ್ಲಿ ಹೋಗಿ ಬೇಡಿ ತಿನ್ನುವಂತಹ ಸಮಸ್ಯೆ ಅಲ್ಲ, ಸಂತೋಷದಿಂದ ಇವರಿಗೆ ಕೊಟ್ಟಿದ್ದಕ್ಕೆ ತಾನು ಧನ್ಯನಾದೆ ಅಂತನ್ನುವಂತಹ ಭಾವನೆ ವಿರಾಟ್ ರಾಜನಿಗೆ ಮೂಡೋ ಹಾಗೆ ಮಾಡಿದ್ದಾರೆ. ಎರಡೂ ಪ್ರಾಣಿಗಳನ್ನು ಸಾಕ್ತಾರೆ ಜಗತ್ತಿನಲ್ಲಿ, ನಾಯಿಯನ್ನು ಸಾಕ್ತಾರೆ, ಆನೆಯನ್ನು ಸಾಕ್ತಾರೆ. ವ್ಯತ್ಯಾಸ ಏನು ಅಂತಂದರೆ, ನಾಯಿಯ ಸ್ವಭಾವದಲ್ಲಿ ಅದು ಸಾಕಿದವನ ಹಿಂದೆ ತನ್ನ ವಿಪರೀತವಾದ ದೈನ್ಯವನ್ನು ಪ್ರದರ್ಶನ ಮಾಡ್ತಾ ಮಾಡ್ತಾ ಓಡಾಡ್ತದೆ. ಎರಡೂ ಸಾಕು ಪ್ರಾಣಿಗಳೇ, ಎರಡೂ ಮೂಕ ಪ್ರಾಣಿಗಳೇ, ಎರಡನ್ನೂ ಸಾಕಲಿಕ್ಕೆ ಇಟ್ಕೊಂಡಿರ್ತಾರೆ, ಎರಡಕ್ಕೂ ಖರ್ಚೇ ಆಗ್ತದೆ. ಅದರ ಸ್ವಾರಸ್ಯ ಏನಂತಂದರೆ, ನಾಯಿ ಒಂದು ದೀನತೆಯನ್ನು ಪ್ರದರ್ಶನ ಮಾಡತಕ್ಕಂತಹ ಪ್ರಾಣಿ. ದೈನ್ಯವನ್ನು, ತನ್ನ ಹಾತೊರೆಯುವಿಕೆಯನ್ನು ಪ್ರತಿಯೊಂದು ಕಡೆಗೆ ತೋರ್ಪಡಿಸ್ತದೆ. ಆ ದೈನ್ಯ, ಆ ಹಾತೊರೆಯುವಿಕೆ ವ್ಯಕ್ತಿಗೆ ಏನಲ್ಲ, ಭೂಷಣ ಅಲ್ಲ, ಭೂಷಣವಾದ ಗುಣ ಅಲ್ಲ. ನೀವು ಎಂಥ ವ್ಯಕ್ತಿಗಳ ಜೊತೆಗಿರ್ತೀರೋ ನಿಮ್ಗೆ ಅಂಥ ಗುಣಗಳೇ ಬಂದುಬಿಡ್ತಾರೆ. ನಾಯಿನ ಯಾಕೆ ಯಾರೆಲ್ಲರೂ ಸಾಕ್ತಿರ್ಲಿಲ್ಲ ಅಂದರೆ ಇದೇ ಕಾರಣಕ್ಕೆ. ನೀವು ಕ್ರಮೇಣ ಅಂಥ ಪ್ರಾಣಿಗಳನ್ನು ಸಾಕಿಬಿಟ್ರಿ ಅಂದರೆ ನಿಮಗೆ ಅಂಥ ಸ್ವಭಾವ ಬಂದುಬಿಟ್ರೇನು. ಆಯಾ ಪ್ರಾಣಿಗಳಲ್ಲಿ ಒಂದೊಂದು ಸ್ವಭಾವ ಇದೆ. ಆಯಾ ಪ್ರಾಣಿಗಳಲ್ಲಿ ಒಂದು ವಿಲಕ್ಷಣವಾಗಿರ್ತಕ್ಕಂತಹ ಸ್ವಭಾವ ಇದೆ. ಆ ಸ್ವಭಾವ ಇರೋದರ ನಿಮಿತ್ತದಿಂದಾಗಿ ಅವು ಯಾರ ಹತ್ತಿರದಲ್ಲಿ ಇರ್ತಾವೋ ಅವರಿಗೆ ಅದರದ ಪರಿಣಾಮಗಳಾಗ್ತವೆ. ನಾಯಿಗೆ ಈ ರೀತಿಯಾಗಿ ಹಾತೊರೆಯುವಂತಹ ಸ್ವಭಾವ, ಹಪಾಪಿತನದ ಸ್ವಭಾವ, ದೈನ್ಯ ಪಡುವಂತಹ ಸ್ವಭಾವ ಇದೆ. ಆಮೇಲೆ ವಿಪರೀತವಾಗಿ ದೇಹದಲ್ಲಿ ಕಾಮ ಅಂತನ್ನೋದು ಜಾಗರೂಕವಾಗಿರ್ತದೆ. ಅದಕ್ಕೆ ನಾಯಿಯನ್ನು ಸಾಕಬಾರ್ದು ಅಂತ. ನಾಯಿನ ಯಾಕೆ ಸಾಕಬಾರ್ದು ಅಂತ ಶಾಸ್ತ್ರ ಈ ರೀತಿ. ನಮ್ಮಲ್ಲಿ ಯಾವುದಾದ್ರೂ ಒಂದು ಪದಾರ್ಥವನ್ನು ತಗೊಳ್ಬೇಕು ಅಥವಾ ಬಿಡಬೇಕು ಅಂದರೆ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ, ಶಾಸ್ತ್ರನೇ ಅದಕ್ಕೆ ಪ್ರಮಾಣ. ಯಾವ್ದ್ರ ಜೊತೆಗೆ ಇರ್ತೀಯೋ ಅಂಥ ಸ್ವಭಾವ ಬಂದುಬಿಡ್ತದಪ್ಪ. ಹಸುವಿನ ಹಾಲು ನೀ ಕುಡಿಬೇಕು ಅಂದರೆ ಹಸುವಿನ ಸ್ವಭಾವ ನೀ ಬಯಸಿದರೆ ಹಸುವಿನ ಹಾಲನ್ನು ಕುಡಿತೀನಿ ನೀನು. ಅಂದರೆ ಹಸುವಿನ ಸ್ವಭಾವ ತಿಳಿದಿದ್ದರೆ ನಿಂಗೆ ಹಸುವಿನ ಹಾಲು ಗ್ರಾಹ್ಯ ಅಂತ ಗೊತ್ತಾಗ್ತದೆ. ಹಾಗೆಯೇ ಬೆಕ್ಕಿನ ಸ್ವಭಾವ ಏನು ಬಂದಿದೆ. ಬೆಕ್ಕನ್ನು ಎಲ್ಲರೂ ಸಾಕಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕೆ ಅದನ್ನು ನಿಷೇಧ ಮಾಡ್ತಾರೆ ಅಂದರೆ ಅದರದ್ದು ಯಾವಾಗಲೂ ವಂಚಕತನದ ಬುದ್ಧಿ.
ಬೆಕ್ಕು ಯಾವಾಗಲೂ ಏನನ್ನು ಬಯಸ್ತದೆ ಅಂದರೆ ಹೊಟ್ಟೆ ತುಂಬ ಹಾಕಿರತಕ್ಕಂತಹ ಯಜಮಾನ ಅಥವಾ ಯಜಮಾನಿ ಇದ್ದಾರೋ ಇವರು ಬೇಗ ಸಾಯಲಿ, ಹಾಲು ಮೊಸರು ಯಥೇಚ್ಛ ಸಿಗ್ತದೆ ಅಂತ ಬಯಸ್ತಂತೆ. ಪ್ರಾಣಿ ಸ್ವಭಾವ ಹಂಗಿದೆ, ಅದಂತೂ ಸರಿನೇ. ವಿಪರೀತವಾಗಿರುವಂತಹ ಸ್ವಭಾವ ಏನಂತಂದರೆ, ಬೆಕ್ಕನ್ನು ಎಷ್ಟು ಸಾಕ್ತಾರೆ ಅದು ಯಾವತ್ತಿಗೂ ತಿಂದ ಮನೆಗೆ ಶ್ರೇಯಸ್ಸಾಗಲಿ ಅಂತಲ್ಲ, ಅಶ್ರೇಯಸ್ಸಾಗಲಿ. ಯಾಕೆ ಅಂದರೆ ಸದಾಕಾಲಕ್ಕೂ ಬೆಕ್ಕಿಗೆ ಹಾಕುವಷ್ಟು ಹಾಲು ಹಾಕಿದ ಮೇಲೆ ಎತ್ತಿ ಹಾಲನ್ನು ಮುಚ್ಚಿಡ್ತಾರೆ. ಅದಕ್ಕೆ ಈ ಯಜಮಾನಿಗೆ ಬೇಗ ಕುರುಡುತನ ಬರಲಿ ಅಂತ ಕೇಳ್ಕೊತದಂತ ಬೆಕ್ಕು, ಬೇಗ ಮರೆವು ಬರಲಿ ಅಂತ ಕೇಳ್ಕೊತದಂತೆ. ನೋಡ್ರಿ, ಆ ಜಾತಿ ಸ್ವಭಾವನೆ, ಆ ಪ್ರಾಣಿಗಳ ಜಾತಿಯಲ್ಲೇ ಆ ಸ್ವಭಾವ ಇದೆ. ಹಂಗೆ ಒಂದೊಂದು ವಿನೂತನವಾದಂತಹ ಸ್ವಭಾವ ಹೊಂದಿದೆ. ಆದ್ದರಿಂದ ಯಾವ ವ್ಯಕ್ತಿಗಳನ್ನು ಸಾಕಬೇಕು, ಯಾವ ಪ್ರಾಣಿಗಳನ್ನು ಸಾಕಬೇಕು, ಆ ಸಾಕಿದರೆ ಅವರು ಏನನ್ನ ಮಾಡ್ತಾರೆ ಅಂತ ಹೇಳಿ ಒಂದು ಪಟ್ಟಿ ಹಾಕ್ಕೊತಾರೆ. ಜಗತ್ತಿನಲ್ಲಿ ಯಾರನ್ರೀ ಸಾಕಬೇಕು? ಯಾರು ನಿಮ್ಮ ಹತ್ತಿರದಲ್ಲಿ ಉಪಕಾರ ಪಡ್ಕೊಂಡು ಬಿಟ್ಟರೆ, ಆಜೀವನ ಪರ್ಯಂತರವಾಗಿ ನೀವು ಮಾಡ್ತಕ್ಕಂಥ ಒಂದು ಸಣ್ಣ ಉಪಕಾರವನ್ನು ಬಿಡದೇನೆ ಸ್ಮರಣ ಮಾಡ್ತಾರೆ, ಪ್ರಸಂಗ ಸಿಕ್ಕರೆ ಅದಕ್ಕೆ ಪ್ರತ್ಯುಪಕಾರ ಮಾಡಲಿಕ್ಕೆ ಹಾತೊರಿತಾರಲ್ಲ, ಅಂಥ ವ್ಯಕ್ತಿಗಳನ್ನು ಸಾಕ್ರಿ. ಆಜೀವನ ಪರ್ಯಂತ ನೀವು ಮಾಡಿರ್ತಕ್ಕಂಥ ಉಪಕಾರವನ್ನು ಸ್ಮರಣ ಮಾಡೋದು ಮತ್ತು ಪ್ರಸಂಗ ಬಂದರೆ ಆ ಉಪಕಾರಕ್ಕೆ ಪ್ರತ್ಯುಪಕಾರವನ್ನು ಮಾಡಲಿಕ್ಕೆ ಹಾತೊರೆಯೋದು. ನಾವು ಇದನ್ನೇ ಬಯಸ್ತೀವಿ. ನಾವು ಸಾಕೋದು ಬೇರೆ ಬೇರೆ ಪ್ರಾಣಿಗಳನ್ನಾದ್ರೂ ಕೂಡ ನಾವಿದನ್ನು ಬಯಸ್ತೀವಿ. ಆದರೆ ನಾವು ಏನನ್ನು ಬಯಸ್ತಿದ್ದೀವಿ ಅಂದರೆ, ಬೇವಿನ ಗಿಡದಲ್ಲಿ ಮಾವಿನ ಹಣ್ಣು ಬಯಸ್ತಾ ಇದ್ದೀವಿ ನಾವು. ಬೇವಿನ ಗಿಡದಲ್ಲಿ ಎಂದೂ ಮಾವಿನ ಹಣ್ಣು ಸಿಗೋದಿಲ್ಲ. ಮಾವಿನ ಹಣ್ಣು ಬೇಕಂದ್ರೆ ಮಾವಿನ ಗಿಡದ ಹತ್ರನೇ ಹೋಗ್ಬೇಕು. ಆದ್ದರಿಂದ ಈ ಪ್ರಾಣಿಗಳನ್ನು ಸಾಕ್ರಿ, ಇದನ್ನು ಬೇಡ ಅಂತ ಶಾಸ್ತ್ರ ಯಾಕೆ ಹೇಳ್ತದೆ ಅಂದರೆ, ನಮ್ಮಲ್ಲಿ ಎಲ್ಲವನ್ನೂ ತಲಸ್ಪರ್ಶಿಯಾಗಿ ಕೊನೇ ಮಟ್ಟದವರೆಗೆ ಅದನ್ನು ಹೋಗಿ ಸಂಪೂರ್ಣವಾಗಿ ಅದರ ಸ್ವಭಾವಗಳನ್ನು ಅಧ್ಯಯನ ಮಾಡಿ ನಿಮಗೆ ಅದರಿಂದ ಉಪಕಾರ ಲೌಕಿಕವಾಗಿಯೂ ಪಾರಮಾರ್ಥಿಕವಾಗಿಯೂ ಆಗೋದಾದ ಪಕ್ಷದಲ್ಲಿ ಮಾತ್ರ ಅದನ್ನು ತಗೊಳ್ಳುವಂತೀಯೋನು. ಒಂದು ವೇಳೆ ಅದು ಆಗೋದಿಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಅದರಿಂದ ದೂರ ಇರುವಂತೇನು. ನಿಮಗೇನು ಮಾಡಿದ್ದಾರೆ, ಶಾಸ್ತ್ರದಲ್ಲಿ ನಿಮ್ಮ ನೀತಿ ನಿಯಮಾವಳಿಗಳನ್ನು ರೂಪಿಸಿದ್ದಾರೆ. ಸುಮ್ಮನೆ ಅದನ್ನೆಲ್ಲ ರೂಪಿಸ್ಲಿಕ್ಕೆ ಹೋಗೋದಿಲ್ಲ. ಯಾವ ಪದಾರ್ಥ ಮುಟ್ಟಿದರೆ ನಿಮಗೇನು ಆಗ್ತದೆ ಅಂತ ಅನ್ನೋದೊಂದಿದೆ. ಯಾವ ವಸ್ತ್ರ ಉಟ್ಟರೆ ನಿಮ್ಮಲ್ಲಿ ಯಾವ ಭಾವನೆ ಬರ್ತದೆ, ಯಾವ ವಸ್ತ್ರ ಹುಟ್ಟಿದ್ದಕ್ಕೆ ನಿಮ್ಮಲ್ಲಿ ಏನು ಭಾವನೆ ಬರ್ತದೆ, ನಿಮ್ಮನ್ನು ನೋಡಿದರೆ ಪರರಿಗೆ ಏನು ಭಾವನೆ ಬರ್ತದೆ. ಊಟ ತನ್ನಿಚ್ಛೆ, ನೋಟ ತನ್ನಿಚ್ಛೆ ಅಲ್ಲ, ಅದು ಪರರಿಚ್ಛೆ. ನೀವು ಊಟ ಏನು ಮಾಡ್ತೀಯ ಅದನ್ನು ಯಾರೂ ಕೇಳೋದಿಲ್ಲ. ನೀವು ಇವತ್ತು ರಾಗಿ ಮುದ್ದೆ ತಿಂದಿಯೋ ಅಥವಾ ಅನ್ನ ಹುಳಿ ತಿಂದಿಯೋ ಯಾರೋ ಅದನ್ನು ಪ್ರಶ್ನೆನೂ ಮಾಡೋದಿಲ್ಲ, ಅಥವಾ ತಿಂದದ್ದನ್ನು ನೀವು ಹೇಳ್ಕೊಳ್ಳೋ ತನಕ ಬೇರೆಯವ್ರಿಗೆ ಗೊತ್ತಾಗೋ ಪ್ರಸಂಗವೂ ಇಲ್ಲ. ಆದರೆ ನೀವು ಯಾವ ವಸ್ತ್ರ, ಯಾವ ವಿನ್ಯಾಸ, ಯಾವ ವೈಖರಿ, ಎಂಥ ಹಾವಭಾವ, ಯಾವ ಕ್ರಮದ ನಡಿಗೆ, ಎಂಥ ಮಾತು, ಮಾತಿನಲ್ಲಿ ಬಳಸ್ತಕ್ಕಂಥ ಶಬ್ದ, ಧ್ವನಿಗಳಲ್ಲಿ ಏರಿಳಿತ, ನೋಡ್ತಕ್ಕಂತಹ ಪದಾರ್ಥಗಳು, ಹಾಕುವಂತಹ ದಿರಿಸುಗಳು, ನಡೆಯುವಂತಹ ನಡಿಗೆ, ಹಾವಭಾವಗಳ ವ್ಯತ್ಯಾಸದ ಜೊತೆಗೆ ಏರಿಳಿತಗಳು, ಇದನ್ನೆಲ್ಲವನ್ನು ಏನು ಮಾಡ್ತಿರ್ತಾರೆ ಅಂದರೆ ಪ್ರತಿಯೋರ್ವರು ಗಮನಿಸ್ತಿರ್ತಾರೆ. ಇದನ್ನೇ ಇವತ್ತಿನ ಜನ ಎಲ್ಲ ಅಂಗಭಾಷೆ ಅಂತ ಕರೀತಾರೆ. ಯಾವ ಯಾವ ಅಂಗಗಳಿಂದ ಯಾವ ವ್ಯಕ್ತಿ ಯಾವ ಎಕ್ಸ್ಪ್ರೆಷನ್ ಮಾಡ್ತಾನೆ ಅಂತ, ಇದಕ್ಕೆ ಒಂದು ಪ್ರತ್ಯೇಕವಾದಂತಹ ಭಾಷಾಶಾಸ್ತ್ರ ಇದೆ. ಬಾಡಿ ಲ್ಯಾಂಗ್ವೇಜ್, ನಮಗೆಲ್ಲ ಅದೆಲ್ಲ ಇಂಗ್ಲೀಷ್ ಭಾಷೆ ಸರಿ. ಇದನ್ನು ಶಾಸ್ತ್ರ ಹೇಳ್ತದೆ ಹೀಗಿರಬೇಕು ಅಂತ. ಅಂಥಂಥ ಹಾವಭಾವಗಳನ್ನು ಇಟ್ಟುಕೊಂಡವರು ಆ ರೀತಿಯಲ್ಲಿ ಎದುರಿಗೆ ಬಂದರೆ ಮನಸ್ಸಿನಲ್ಲಿ ಒಂದು ಕ್ರಮದ ಪ್ರಫುಲ್ಲತೆ ಬರ್ತದೆ, ಸಂತೋಷ ಮೂಡಿ ಬರತಕ್ಕಂಥದ್ದು ಅಂತ ಒಂದಿದೆ. ಸಂತೋಷಕ್ಕೂ ಆನಂದಕ್ಕೂ ತುಂಬ ವ್ಯತ್ಯಾಸ ಇದೆ. ಮನಸ್ಸಿನಲ್ಲಿ ಆಂತರಿಕವಾದ
ಪ್ರಸುಪ್ತವಾಗಿರತಕ್ಕಂತಹ ಸಂತೋಷವನ್ನು ಆನಂದ ಅಂತ ಹೇಳ್ತೀವಿ. ಆ ಆಂತರಿಕವಾಗಿರ್ತಕ್ಕಂತಹ ಆನಂದ ಅನ್ನೋದು ಮೂಡಿ ಬರಬೇಕಂದ್ರೆ ನೀವು ಎಂಥ ಪದಾರ್ಥಗಳ ಜೊತೆಗೆ ಇರ್ತೀರಿ ಅದರ ಮೇಲೆ ಪ್ರಭಾವ ಬೀರ್ತದೆ. ಅದಕ್ಕೆ ಕೆಲವ್ರನ್ನ ನೋಡಿದರೆ ನಮಗೆ ನಿರ್ನಿಮಿತ್ತವಾಗಿ ಸಂತೋಷ ಆಗ್ತದೆ. ಕೆಲವ್ರನ್ನ ನೋಡಿದರೆ ಯಾಕಾರ ನೋಡಿದ್ವೋ, ನೋಡಲೇಬೇಕಾಗಿತ್ತ ಇವ್ರನ್ನೂ ನೋಡಬೇಕಾ, ಮನಸ್ಸಿನಲ್ಲೇ ಇಂತಿಂಥ ಪ್ರಶ್ನೆಗಳು. ಅದು ಯಾಕ್ರೆ ನಿಮ್ಗೆ ಯಾಕೆ ಒಬ್ರನ್ನ ನೋಡಬೇಕು ಅಂದರೆ ಈ ಪಾರ್ಟಿ ಯಾಕೆ ಇದು ಮಾಡ್ಕೋತೀರಿ, ಯೋಚನೆ ಮಾಡ್ತೀರಿ? ಇಲ್ಲ, ನೋಡಿದ ತಕ್ಷಣ ಏನಾಗ್ತದೆ ಅಂದರೆ ಮನಸ್ಸಿಗೆ ವಿಕಾರ ಹುಟ್ಟುತ್ತದೆ. ನಮ್ಮ ಮನಸ್ಸು ತುಂಬ ಸೂಕ್ಷ್ಮ. ಬೇಕು ಅಂದದ್ದನ್ನು ಬಯಸೋ ಹಾಗೇನೆ ಬೇಡವಂದದ್ದನ್ನು ತಕ್ಷಣದಲ್ಲಿ ತಿರಸ್ಕಾರ ಮಾಡ್ತದೆ. ನಾವು ಅದನ್ನು ಹೊರಗೆ ಎಕ್ಸ್ಪ್ರೆಸ್ ಮಾಡ್ತೀವಿ ಅಥವಾ ಬಿಡ್ತೀವಿ, ದಟ್ ಇಸ್ ಡಿಫ್ರೆಂಟ್ ಕ್ವಶನ್, ಅದು ಬೇರೆ. ಆದರೆ ಒಟ್ಟಾರೆಯಾಗಿ ಮನಸ್ಸಿನಲ್ಲಿ ಹಾಗನ್ನಿಸ್ತದೆ. ಯಾರನ್ನೋ ಒಬ್ಬರನ್ನು ನೋಡಿದಾಗ ಇವರನ್ನು ನೋಡಬೇಕು, ಅಂದಚಂದಗಳೆಲ್ಲ ಅಲ್ಲ, ಆ ವ್ಯಕ್ತಿಯನ್ನು ನೋಡಿದಾಗಲೇ ಒಂದು ಕ್ರಮದ ಭಾವಾಭಿವ್ಯಕ್ತಿ. ಅವರನ್ನು ನೋಡ್ತಿರೋ ಹಾಗೇ ಒಂದು ಸಂತೋಷ. ವಿರಾಟ್ ರಾಜ ನೋಡ್ತಿರೋ ಹಾಗೇ ಗುರುತಿಸ್ಕೊಂಡ, ಇವರನ್ನು ಇಟ್ಕೊಂಡ್ಬಿಟ್ರೆ ನನಗೂ ಗೌರವ, ಇವ್ರಿಗೂ ಗೌರವ. ಆದ್ದರಿಂದ ಎಲ್ಲರನ್ನೂ ಅವ್ರವ್ರಿಗೆ ಬೇಕಾದದ್ದನ್ನು ಕೊಟ್ಟು ಇಟ್ಕೊಂಡ. ನೀವು ಬರ್ರಿ, ನೀವಿರ್ರಿ. ಹೇಗೆ ರಾಜ ಆನೆಗಳನ್ನು ಸಾಕಬೇಕು ಅಂತ ಇಷ್ಟಪಡ್ತಾನೋ ಹಾಗೆ ಆನೆಯನ್ನು ಇಟ್ಕೊಂಡಂಗಪ್ಪ. ಅದಕ್ಕಂತಾರೆ ಲಾಂಗೂಲ ಚಾಲನ ಮದ ಚರಣಾವಪಾತಂ ಭೂಮೌ ನಿಪತ್ಯ ವದನೋದರ ದರ್ಶನಂಚ ಶ್ವಾಪಿಂಡದಸ್ಯ ಕುರುತೆ ಗಜಪುಂಗವಸ್ತು ಧೀರಂ ವಿಲೋಕಯತಿ ಚಾಟು ಶತೈಶ್ಚ ಭುಂಕ್ತೆ ಅಂತ. ಬಂದ ತಕ್ಷಣ ಬಾಲ ಅಲ್ಲಾಡ್ಸತ್ತೆ ನಾಯಿ, ಕಾಲಿನ ಮೇಲೆ ಬೀಳುತ್ತೆ, ತನ್ನ ಹೊಟ್ಟೆಯನ್ನು ತೋರಿಸ್ತದೆ. ಯಾಕೆ ಅಂತಂದರೆ ಇವನು ನನಗೆ ಅನ್ನ ಹಾಕ್ತಾನೆ ಅಂತನ್ನೋದನ್ನು ತನ್ನ ಎಲ್ಲ ಅಂಗಚೇಷ್ಟೆಗಳಿಂದ ಹೇಳ್ತದೆ. ಅದನ್ನೆಲ್ಲ ಯಾವನಿಗಾರ ಮಾಡ್ತದೆ ಅಂತಂದರೆ ನೀವು ಹೇಳಲೇಬೇಕಾಗಿಲ್ಲ, ಸರ್ಟಿಫೈನೂ ಮಾಡಬೇಕಾಗಿಲ್ಲ, ಇದು ಇವಂದೇ ನಾಯಿ ಅಂಥೇಳಿ. ಆದರೆ ನಾಯಿನ ಹೆಂಗೆ ಸಾಕಿರ್ತಾರೆ, ಆನೆಯನ್ನು ಹಂಗೆ ಸಾಕಿರ್ತಾರಲ್ಲ, ಆನೆಗೆ ಹೋಗ್ಬಿಟ್ಟು ಅವ ಹಾಕದ ಅಂತಂದರೆ ಅವ ಬೇಕಾದ ತಿನ್ಲಿಕ್ಕೆ ಹಾಕಿದ್ರೂ ಕೂಡ, ಅದಕ್ಕೆ ಎಷ್ಟೇ ಉಪವಾಸ ಇರುವಂತಹ ಪ್ರಸಂಗ ಬಂದಿದ್ದರೂ ಕೂಡ ಅದು ಹಾಕಿದ ತಕ್ಷಣ ಹೋಗಿ ತಿಂದದ್ದು ಎಂಬುದೇ ಇಲ್ಲ. ಹತ್ತಾರು ಸರ್ತೆ ಆ ಕಾವಾಡಿಗಳು ಅಂತ ಒಂದು ಜಾತಿಯವರು ಇರ್ತಾರೆ. ಆನೆಯನ್ನು ಓಲೈಸ್ತಕ್ಕಂಥ ಬುದ್ಧಿ ಇರ್ತದೆ. ಆಯಾ ಜಾತಿಯಲ್ಲಿ ಅದೊಂದು ಸ್ವಭಾವ ಇದೆ ರೀ, ವಿಲಕ್ಷಣವಾದಂತಹ ಸ್ವಭಾವ ಇದೆ. ಪ್ರಾಣಿಗಳನ್ನು ಪಳಗಿಸ್ತಕ್ಕಂತಹ ಜಾತಿ ಅದು. ಕಾವಾಡಿಗಳ ಜಾತಿ ಅಂತಾರೆ, ಕನ್ನಡದಲ್ಲಿ ಕಾವಾಡಿಗಳು ಅಂತ ಕರೀತಾರೆ, ಅಂಬಷ್ಟರು ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಆ ಜಾತಿಯವರಿಗೆ ಆನೆಗೆ ಹೇಗೆ ಓಲೈಸಬೇಕು, ಆನೆಯನ್ನು ಓಲೈಸೋದೊಂದು ಕ್ರಮ ಇದೆ. ಅವ ಮಾವಟ್ಟಿಗ ಅವನು ಯಾವನಿದ್ದಾನಲ್ಲ, ಅವನು ಬಂದು ಅವನಾಗಿ ಹೇಳೋ ತನಕ ತಿನ್ಲಿಕ್ಕೆ ಬರಲ್ಲ. ಆನೆಯನ್ನು ಸಾಕೋದು ಅಂದ್ರೆ ಸುಲಭ ಅಲ್ಲ. ಅದಕ್ಕೆ ಆಹಾರ ಒದಗಿಸೋದು ಎಷ್ಟು ಕಷ್ಟನೋ ಆಹಾರ ತಿನ್ನಿಸೋದು ಅಷ್ಟೇ ಕಷ್ಟ. ಅದೊಂದು ಸೂಕ್ಷ್ಮ ಮನಸ್ಥಿತಿಯ ಪ್ರಾಣಿ. ಹೇಗಿದೆಯಲ್ಲ ಹಾಗೇನೆ ಮಾನಿಷ್ಠನಾದಂತಹ ವ್ಯಕ್ತಿಯನ್ನು ಕೆಲಸಕ್ಕೆ ಇಟ್ಕೊಳ್ಳೋದು ಇಷ್ಟೇ ಕಷ್ಟ. ಮಾನಿಷ್ಠ ಅಲ್ವೇ, ಅವನು ಬೇರೆದಕ್ಕೆ ನಿಮ್ಮ ಸಂಬಳ, ಸಾರಿಗೆ, ಇನ್ನೊಂದು ಮತ್ತೊಂದು ಇದೆಲ್ಲದಕ್ಕಿಂತಲೂ ಹೆಚ್ಚು ಯಾವುದಕ್ಕೆ ಬೆಲೆ ಕೊಡ್ತೀನಿ ಅಂದರೆ ನನ್ನ ಮರ್ಯಾದೆಗೆ, ನನ್ನ ಆತ್ಮಗೌರವಕ್ಕೆ ಧಕ್ಕೆ ಬರ್ತದ್ದೇ ಅಂತಾದರೆ ನಾಳಿನ ದಿವಸ ನಿನ್ನ ಎದುರಿಗೆ ಕಾಣಿಸ್ಕೊಳ್ಳೋದಿಲ್ಲ. ಅಂದಮೇಲೆ ಅಂಥವನನ್ನು ಇಟ್ಟುಕೊಂಡು, ಕುಶಲಕರ್ಮಿಯಾಗಿರ್ತಕ್ಕಂಥ ಅಂಥವನನ್ನು ಇಟ್ಟುಕೊಂಡು ಬಿಟ್ಟು ಅವನನ್ನು ಸದಾಕಾಲಕ್ಕೂ ತನ್ನ ಬಳಕೆಗೆ ಉಪಯೋಗಿಸ್ಕೋಬೇಕು ಅಂತಂದಾದರೆ ರಾಜ ತಾನು ಎಷ್ಟು ಎಚ್ಚರದಲ್ಲಿರಬೇಕಾಗ್ತದೆ. ವಿರಾಟ್ ರಾಜ ಮಾನಸಿಕವಾಗಿ ಎಲ್ಲದಕ್ಕೂ ಸಿದ್ಧನಾಗಿ ಹೇಳ್ದ. ಏನಂದರೆ ನೀ ಹೇಳ್ದಂಗೆ ಕೇಳ್ತೀನಿ, ಇರು ಇಲ್ಲಿ ಅಂದ. ಪಾಂಡವರಲ್ಲಿ ಪರಮಾತ್ಮ ಆ ರೀತಿಯಾದಂತಹ ಮಹಿಮೆಯನ್ನು ತುಂಬಿದ್ದ. ಭಗವಂತನ ವಿಚಿತ್ರವಾದಂತಹ ಸನ್ನಿಧಾನ ಪಾಂಡವರಲ್ಲಿ ಯಾವ ಮಟ್ಟದಲ್ಲಿತ್ತು ಅಂತಂದರೆ, ಅವರು ಬರ್ತಿರೋ ಹಾಗೇ ಬೇರೆಯವರು ನೀವು ಹೇಳ್ದ ಹಾಗೆ ಕೇಳ್ತೀವಿ. ಯಾವಾಗ ಈ ರೀತಿ ಹೇಳಿದ್ನೋ ಆವಾಗ ಪಾಂಡವರೆಲ್ಲರೂ ಅಲ್ಲಿ ಸುಸ್ಥಿರರಾಗಿ ಇದ್ದರು.
ಇವರೆಲ್ಲರೂ ಬಂದ ನಂತರದಲ್ಲಿ ದ್ರೌಪದಿ ದೇವಿ ಬಂದಳು. ಇವಳು ವಿರಾಟ್ ರಾಜನ ಹತ್ರ ಹೋಗೋ ಹಾಗಿಲ್ಲ. ವಿರಾಟ್ ರಾಜನ ಹೆಂಡತಿ ಸುದೇಷ್ಣೆಯ ಹತ್ರ ಹೋಗಬೇಕು. ನೋಡಿ, ಪುರುಷನೊಬ್ಬ ತಾನು ವೃತ್ತಿ ನಿಮಿತ್ತವಾಗಿ ಪರರ ಹತ್ತಿರ ಹೋಗೋದಕ್ಕೂ, ಸ್ತ್ರೀ ತನ್ನ ಉದರ ಪೋಷಣೆಯ ನಿಮಿತ್ತವಾಗಿ ಬೇರೆಯವರ ಹತ್ತಿರದಲ್ಲಿ ಪರಿಚಾರಿಕೆಯಾಗಿ ಸೇರಿಕೊಳ್ಳೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಆ ಸ್ತ್ರೀ ವ್ಯಕ್ತಿಗೆ ಇನ್ನೊಬ್ಬ ಸ್ತ್ರೀನೇ ಉದ್ಯೋಗಾದಿಗಳಲ್ಲಿ ಯಜಮಾನಿಯ ಸ್ಥಾನದಲ್ಲಿ ಇದ್ಲು ಅಂತಂದರೆ ಬಹಳ ಯೋಚನೆ ಮಾಡ್ತಾಳೆ. ಇವಳು ಯಾರು, ಇವಳು ಏನು, ಇವಳು ಕದಾಚಿತ್ ವಾಸ ಮಾಡಿದರೆ ನನ್ನ ಹತ್ತಿರದಲ್ಲಿಯೇ ನನ್ನ ಅಸ್ತಿತ್ವಕ್ಕೆ ತೊಂದರೆ ಬರ್ತದಾ ಹೇಗೆ ಅಂತ ಕೂಡ ಯೋಚನೆ ಮಾಡ್ತಾಳೆ. ಅದಕ್ಕೇನೆ ಮನೆ ಕೆಲಸದವ್ರನ್ನ ಇಟ್ಕೋಬೇಕಾದ್ರೆ ಸಾಧ್ಯ ಆದಷ್ಟು ವಯಸ್ಸಾದವ್ರನ್ನ, ಕಿವಿ ಸರಿಯಾಗಿ ಕೇಳಿಸದೇ ಇದ್ದವ್ರನ್ನ, ಮಾತಾಡಿಸಿದ್ರೆ ಸಿಡ ಅನ್ನೋರನ್ನ, ಆಕಸ್ಮಿಕವಾಗಿಯೂ ಗಂಡಸರು ಅವ್ರ ಹತ್ರ ಮಾತಾಡಿಸಿರಬಾರ್ದು ಅಂಥ ಒಂದು ವ್ಯವಸ್ಥೆ ಮಾಡಿ ಇಟ್ಕೊಂಡಿರ್ತಾರೆ ಕೆಲಸಕ್ಕೆ. ಯಾಕೆ ಅಂತ ಕೇಳಿದರೆ ಹೆಣ್ಮಕ್ಳು ಏನು ಉತ್ತರ ಕೊಡ್ತಾರೆ ಅಂದರೆ, ನಿಮಗೆ ಯಾವುದೋ ಅರ್ಥ ಆಗೋದಿಲ್ಲ. ಉತ್ತರ ಬಹಳ ಸುಲಭ ಇರ್ತದೆ, ನಿಮಗೆ ಯಾವುದು ಅರ್ಥ ಆಗೋದಿಲ್ಲ. ಅರ್ಥ ಆಗೋದಿಲ್ಲ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಳೋ ಅಂತಹ ಪ್ರಯತ್ನವನ್ನು ಮಾಡಬೇಡ್ರಿ ಅಂತ. ನೀವಾಗಿ ಈ ವಿಷಯದಲ್ಲಿ ಅರ್ಥ ಮಾಡಿಕೊಳ್ತಕ್ಕಂತಹ ಗೋಜಿಗೆ ಹೋಗಬೇಡ್ರಿ. ಒಂದೇ ಮಾರ್ಜಿನ್ ಎಳೆದು ಬಿಟ್ರಂದ್ರೆ ನೀವು ಆ ಕಡೆನೇ ಇರಬೇಕು, ಈ ಕಡೆ ಬರಬಾರ್ದು. ಹಾಗೆ ಸುದೇಷ್ಣೆ ಹತ್ತಿರದಲ್ಲಿ ಹೋಗ್ತಾಳೆ. ದ್ರೌಪದಿ ದೇವಿಗೆ ಎಷ್ಟು ಸಮಸ್ಯೆ ಅಂದರೆ, ಅವಳು ಸ್ವಭಾವ ಸಹಜವಾದಂತಹ ಸೌಂದರ್ಯ ಉಳ್ಳವಳು, ಸಹಜ ಸುಂದರಿ. ಶೇಕ್ಸ್ಪಿಯರ್ ತನ್ನ ನಾಟಕದಲ್ಲಿ ಒಂದು ಮಾತು ಹೇಳ್ತಾನೆ, ಭಾಳ ಸ್ವಾರಸ್ಯಕರವಾದಂಥ ಮಾತು. ಸ್ತ್ರೀ ಎಷ್ಟು ಸುಂದರಳಿರಬೇಕು ಅಂದರೆ, ನಾಚಿಕೆ ಅವಳನ್ನು ನೋಡಿ ನಾಚ್ಕೋಬೇಕಂತೆ, ಅಷ್ಟು ಸುಂದರವಾಗಿರಬೇಕಂತೆ. ನಾಚಿಕೆ ಬಿಟ್ಟಿದ್ದರೆ ಸ್ತ್ರೀ ಸೌಂದರ್ಯ ಅನ್ನೋದು ಹಾಳಾಗೋಗ್ಬಿಡುತ್ತೆ. ವಾಸ್ತವದಲ್ಲಿ ಎಷ್ಟೆಷ್ಟು ಸುಗೂಹಿತವಾಗಿರತಕ್ಕಂತಹ, ಗಂಭೀರವಾದಂತಹ, ಅತ್ಯಂತ ಲಜ್ಜಾಭರಿತವಾಗಿರತಕ್ಕಂತಹ ನಡೆನುಡಿಗಳಿರ್ತಾವೋ ಅಷ್ಟಷ್ಟು ಸೌಂದರ್ಯ ಅಂತ ಅನ್ನೋದು ಹೆಚ್ಚಾಗ್ತಾ ಹೋಗ್ತದೆ. ಲಜ್ಜಾವಂತಿಕೆ ಅದು ಎಲ್ಲದಕ್ಕಿಂತಲೂ ದೊಡ್ಡ ಆಭರಣ. ಗಂಡಸದನ್ನ ಇಟ್ಕೋಬಾರ್ದು, ಹೆಂಗಸದನ್ನ ಇಟ್ಕೊಳ್ದೇನೆ ಇರಬಾರ್ದು. ಒಬ್ಬರಿಗದ ಅತ್ಯಂತ ಗ್ರಾಹ್ಯ ಆದರೆ ಇನ್ನೊಬ್ಬರಿಗೆ ಅದು ಅತ್ಯಂತ ನಿಷಿದ್ಧ. ಅಂಥ ಒಂದು ಸ್ತ್ರೀ ಸಹಜ ಸೌಂದರ್ಯವನ್ನು ಹೊತ್ತಿರ್ತಕ್ಕಂಥವಳು. ಇಷ್ಟರ ಮೇಲೆ ಪ್ರತಿಯೊಂದು ಅವಳ ದೇಹದಲ್ಲಿರ್ತಕ್ಕಂತಹ ಪ್ರತಿಯೊಂದು ಅಂಗಾಂಗಗಳು ಅವಳಿಗೆ ಅಜ್ಞಾತವಾಸ ಮಾಡಲಿಕ್ಕೆ ಪ್ರತಿಬಂಧಕ. ಮೊದಲನೇದ್ದು ತಲೆ ಕೂದಲು. ಸಹಜ ಸೌಂದರ್ಯದಲ್ಲಿ ಏನಪ್ಪ ಅಂದರೆ ವೇಣಿ ಬಂಧನ ಏನಿದೆಯಲ್ಲ, ಅದು ತುಂಬ ಚಿತ್ತಾಕರ್ಷಕವಾಗಿ ಮಾಡ್ಕೊಳ್ಳೋರು ಅಂತಿರ್ತಾರೆ. ಅಂಥದ್ರಲ್ಲಿ ಅವಳು ಸುವಿಖ್ಯಾತಳಾದಂಥವಳು. ಸ್ವಯಂ ದೇವತಾ ಸ್ತ್ರೀ, ಮನುಷ್ಯ ಸಂಪರ್ಕ ಇಲ್ಲದೇನೆ ಜನ್ಮವನ್ನು ಪಡೆದಂಥವಳು. ಅಗ್ನಿಯಿಂದಲೇ ಸಮುದ್ಭೂತಳಾದದ್ರಿಂದ ಹಾಗೆ ಸಹಜವಾದ ತೇಜಸ್ಸು ಮುಖದ ಮೇಲಿತ್ತು. ಇಂಥವಳು ವೇಣಿ ಬಂಧನವನ್ನು ಮಾಡ್ಕೊಳ್ಳೋ ಹಾಗಿಲ್ಲ. ಯಾಕೆಂದರೆ ಪ್ರತಿಜ್ಞೆ ಆ ರೀತಿ ಮಾಡಿಬಿಟ್ಟಿದೆ. ಕೂದಲನ್ನು ಕಟ್ಟೋದಿಲ್ಲ ಅಂಥೇಳಿ ಒಂದು ಪ್ರತಿಜ್ಞೆ. ಇವಳು ಪ್ರತಿಜ್ಞೆ ಮಾಡಿದ್ದಕ್ಕೆ ಇವಳು ನಿಜವಾದ ಗಂಡ ಅಂದರೆ ಭೀಮಸೇನ ದೇವರು, ಅವ್ರು ಏನು ಹೇಳಿದ್ರಂದರೆ, ನಿನಗೆ ಯಾವತ್ತಿಗೆ ದುಶ್ಯಾಸನನ ಕರಳನ್ನು ಬಗೆದು ಕರಳುಗಳ ಮಾಲೆಯನ್ನು ತರ್ತೀನೋ ಆವಾಗ ಅವನ ಎದೆಯ ರಕ್ತವನ್ನು ಹಚ್ಚಿಬಿಟ್ಟು ಬಾಚಿತೀನಿ ಅಂತ ಹೇಳಿದ್ರು. ಅಂದರೆ ಆ ಘೋರ ದೃಶ್ಯವನ್ನು ಯಾರಾದರೂ ಆಕಸ್ಮಿಕವಾಗಿ ನೋಡಿದರೆ, ಸ್ಮರಿಸಿದರೆ, ಕೇಳಿದರೆ, ಹೇಳಿದರೆ ಕಾಮುಕತನ ಅಂತನ್ನೋದು ಅವನಿಗೆಲ್ಲ, ಅವನ ಮುಂದಿನ ಸಂತಾನವಾಹಿನಿಗೆ ಹುಟ್ಟಬಾರ್ದು.
ಅಷ್ಟು ಭಯಂಕರವಾಗಿರ್ತಕ್ಕಂತಹ ಶಿಕ್ಷೆ ಅದು. ಭಯ ಹುಟ್ಟಬೇಕು ಅಂದ್ರೆ ಆ ರೀತಿ. ಅವನಿಗೆ ಶಿಕ್ಷಾ ಹುಟ್ಟೋದಲ್ಲ, ಅವನು ಜೀನ್ಸ್ನಲ್ಲಿ ಕಾಮುಕತನ ಅಂತ ಅನ್ನೋದು ಬರಬಾರ್ದು ಅವನಿಗೆ, ಅಂಥ ಒಂದು ಶಿಕ್ಷಾ. ಅಷ್ಟು ಭಯ ಹುಟ್ಟಿಸೋ ಅಂತಹ ಪ್ರತಿಜ್ಞಾವನ್ನು ಮಾಡಿದ್ದಕ್ಕೆ ದುರ್ಯೋಧನಾದಿಗಳು ತಾವು ಆಸನದಲ್ಲಿ ಕೂತವರು ಎಗರಿ ಕೆಳಗೆ ಬಿದ್ದು ಬಿಟ್ಟಿದ್ರಂತೆ. ದುರ್ಯೋಧನನಂತಹ ಮಹಾನ್ ವೀರಾಗ್ರಣಿ ಆಸನದ ಮೇಲೆ ಕೂತಂಥವನು ಕೆಳಗೆ ಬಿದ್ದುಬಿಟ್ಟಿದ್ದ, ಅಷ್ಟು ಭಯ ಇತ್ತು. ಮಾತಾಡಿದ್ರಿ, ಇನ್ನು ಮಾಡಿ ತೋರಿಸಿದಾಗ ಅಂಥ ಕ್ರೌರ್ಯ ಇರಬೇಕು ಅಂತ ಯೋಚನೆ ಮಾಡಿರಿ. 3 ಮುಹೂರ್ತಗಳ ಕಾಲಾವಧಿಯವರೆಗೆ ಕುರುಕ್ಷೇತ್ರದಲ್ಲಿ ಎಲ್ಲೇ ಸೂಜಿ ಬಿದ್ದರೆ ಶಬ್ದ ಆಗಬೇಕು, ಅಂಥ ಒಂದು ಶಾಂತತೆ, ರೌದ್ರಮಯವಾದ ಶಾಂತತೆ ಇತ್ತಂತೆ ದುಶ್ಯಾಸನ ಸತ್ತಾಗ. ಬೇರೆಯವರಲ್ಲ, ಸ್ವಯಂ ತಾವುಗಳು ಉಸಿರಾಡ್ತಿರೋದು ತಮ್ಮ ಕಿವಿಗೆ ಕೇಳಿಸ್ಬೇಕು, ಅಷ್ಟು ಶಾಂತತೆ ನೆಲೆಸಿತ್ತಂತೆ ಮಧ್ಯಾಹ್ನ ರಣ ಬಿಸಿಲಿನ ಮಧ್ಯದಲ್ಲಿ. ಇಂಥ ಒಂದು ಪ್ರತಿಜ್ಞಾ ಮಾಡಬೇಕು ಅಂತಂದರೆ ಅವಳು ಏನು ಹೇಳಿದ್ಲು ಅಂದರೆ, ಎಲ್ಲಿಯವರೆಗೆ ಕೇಶಪಾಶಗಳನ್ನು ಎಳೆದಿರ್ತಕ್ಕಂತಹ ದುಶ್ಯಾಸನ ಕೊನೆ ಉಸಿರು ಬಿಡೋದಿಲ್ಲವೋ ಅಲ್ಲಿವರೆಗೆ ಇದನ್ನು ಕಟ್ಟೋದಿಲ್ಲ ಅಂತ ಹೇಳಿದ್ಲು. ಆಗೇನೋ ಪ್ರತಿಜ್ಞಾ ಮಾಡಿಬಿಟ್ಟಿದ್ಲು. ಈಗ ಅದೇ ದೊಡ್ಡ ಸಮಸ್ಯೆ. ಆಗ ಪ್ರತಿಜ್ಞಾ ಮಾಡಿಬಿಟ್ಲು. ಇದಾದ ಮೇಲೆ ಕೃಷ್ಣ ಪರಮಾತ್ಮ ಬಂದು ಪ್ರತಿಜ್ಞೆ ಮಾಡ್ತಾನೆ ನೋಡ್ರಿ. ಯಾಕೆಂದರೆ ಪಾಂಡವಾನ್ ದ್ವಿಷಸೇ ರಾಜನ್ನ ಮಮ ಪ್ರಾಣಾಹಿ ಪಾಂಡವಾಹ ಅಂತ ಪರಮಾತ್ಮ ದುರ್ಯೋಧನನ ಸಮಕ್ಷಮದಲ್ಲಿ ಹೇಳ್ತಾನಲ್ಲ, ಅಂಥ ಪರಮಾತ್ಮ ಈ ದ್ಯೂತದಾಟ ಎಲ್ಲ ಮುಗಿದು ಬಿಟ್ಟು ಇವರು ಕಿರಿಮೀರನ್ನ ಸಂಹಾರ ಮಾಡಿ ಕಾಮ್ಯಕವನದಲ್ಲಿ ಇರುವಂತಹ ಸಂದರ್ಭದಲ್ಲಿ ಇವರನ್ನೆಲ್ಲರನ್ನೂ ನೋಡಬೇಕು ಅಂತ ಬರ್ತಾನೆ. ಆ ಕಾಲದಲ್ಲಿ ಸೌಭನನ್ನು ಸಂಹಾರ ಮಾಡ್ತಕ್ಕಂತಹ ಒಂದು ಗೊಂದಲದಲ್ಲಿ ನಾನು ಇದ್ದಿದ್ದರಿಂದ ನನಗೆ ಇಲ್ಲಿಯ ವರ್ತಮಾನಗಳು ತಿಳಿಲಿಲ್ಲ. ಆನಂತರದಲ್ಲಿ ನನಗೆ ವರ್ತಮಾನ ಗೊತ್ತಾದ ಕ್ಷಣಕ್ಕೆ ಬಂದಿದ್ದೀನಿ ಅಂತ ಹೇಳಿ ಅರ್ಜುನನ ಪತ್ನಿ ಸುಭದ್ರಾದೇವಿ, ಮಕ್ಕಳು, ಉಪಪಾಂಡವರು ಇವರನ್ನೆಲ್ಲರನ್ನೂ ಕರ್ಕೊಂಬಂದಿರ್ತಾನೆ. ಆಗ ಪಾಂಡವರ ಸ್ಥಿತಿಗತಿಗಳನ್ನು ನೋಡಿ ಪರಮಾತ್ಮನಿಗೆ ಎಷ್ಟು ರೋಷ ಬಂದುಬಿಡ್ತದೆ ಅಂದರೆ, ಈ ಕ್ಷಣ ದುರ್ಯೋಧನಾದಿಗಳನ್ನೆಲ್ಲರನ್ನು ಕೊಂದುಬಿಡ್ತೀನಿ ಅಂತ ಕೃಷ್ಣ ಹೊರಡ್ತಾನೆ. ಅರ್ಜುನ ಕಾಲು ಹಿಡ್ಕೊಂಡ್ಬಿಡ್ತಾನೆ. ಪರಮಾತ್ಮ ಆ ರೀತಿ ನೀನು ಸಂಹಾರ ಮಾಡಿಬಿಟ್ರೆ ನಾವು ಏನು ಮಾಡಬೇಕಾಗ್ತದೆ ಅಂದರೆ, ನಿರ್ವೀರ್ಯರು ಅಂತ ಜಗತ್ತಿನಲ್ಲಿ ಖ್ಯಾತಿಯನ್ನು ಪಡಿಬೇಕಾಗ್ತದೆ. ನಾವೆಲ್ಲ ವೀರ್ಯವಂತರು, ಸಮರ್ಥರು, ಮತ್ತು ನಮಗೆ ಸಹಜವಾಗಿರತಕ್ಕಂತಹ ಶೌರ್ಯ, ಧೈರ್ಯ, ಪರಾಕ್ರಮಾದಿಗಳು ಇದ್ದಾವೆ. ನೀನು ನಮಗೆ ಅನುಗ್ರಹ ಮಾಡು, ಆದರೆ ನಿಗ್ರಹ ಮಾಡಲಿಕ್ಕೆ ನಮಗೇ ಸಾಮರ್ಥ್ಯ ಕೊಡು. ಶತ್ರುಗಳನ್ನು ನೀನು ನಿಗ್ರಹ ಮಾಡಿ ಅದನ್ನು ನಾವು ತಗೊಳ್ಳೋದು ತಪ್ಪು ಅಂತಲ್ಲ, ಅದರಿಂದಾಗಿ ನಾವು ನಿರ್ವೀರ್ಯರು ಅಂತ ಜಗತ್ತಿನಲ್ಲಿ ಗುರುತಿಸಲ್ಪಡ್ತೀವಿ ಸ್ವಾಮಿ, ಅಂಥ ಪ್ರಸಂಗ ತರಬೇಡ ಅಂತ ಹೇಳಿ ಬೇಡಿದ್ದಕ್ಕೆ ಕೃಷ್ಣಾದೇವಿಯನ್ನು ಪರಮಾತ್ಮ ಕರೆದು ಹೇಳ್ತಾನೆ, ಹೇ ದ್ರೌಪದಿ, ಯಾವ ಕೇಶಪಾಶಗಳನ್ನು ಇವತ್ತು ಬಿಚ್ಚಿಕೊಂಡು ನೀನು ಇರುವಂತಹ ಪ್ರಸಂಗ ಬಂದಿದೆಯಲ್ಲ, ಇದೇ ಕ್ರಮದಲ್ಲಿ ಹಸ್ತಿನಾವತಿಯ ರಾಜಬೀದಿಗಳಲ್ಲಿ ಅಸೂರ್ಯಂ ಪಶ್ಯೇರಾಗಿರ್ತಕ್ಕಂಥ ಸ್ತ್ರೀಯರು, ಯಾರು ಇದುವರೆಗೆ ಸೂರ್ಯನನ್ನು ಅವಲೋಕನ ಮಾಡದೇನೆ ಮನೆಯಲ್ಲೇ ಇರತಕ್ಕಂಥ ಅತ್ಯಂತ ನಿಷ್ಠರಾಗಿರ್ತಕ್ಕಂಥ ಸ್ತ್ರೀಯರೇನಿದ್ದಾರೆ, ಅವರು ತಮ್ಮ ಕೂದಲಗಳನ್ನು ಹರಡಿಕೊಂಡು ವೈಧವ್ಯದ ಅವಸ್ಥೆಯಲ್ಲಿ ತಮ್ಮ ಗಂಡಂದಿರ ಕಳೇಬರಗಳನ್ನು ಹುಡುಕ್ತಾ ಕುರುಕ್ಷೇತ್ರದ ರಣಭೂಮಿಯಲ್ಲಿ ಅಡ್ಡಾಡೋದನ್ನು ನಿನಗೇನು ಮಾಡ್ತೀನಿ ಅಂದರೆ ಕರೆದು ತೋರಿಸ್ತೀನಿ ನಿನಗೆ ಅಂತ ಹೇಳಿ ಪರಮಾತ್ಮ ಪ್ರತಿಜ್ಞೆ ಮಾಡ್ತಾನೆ. ಅದರಿಂದ ಒಬ್ಬಳ ಪ್ರತಿಜ್ಞಾಕ್ಕೆ ಇಬ್ಬರು ಪ್ರತಿಜ್ಞಾ ಸೇರಿಕೊಂಡಿರ್ತದೆ. ಒಬ್ಬ ಸರ್ವೋತ್ತಮನ ಪ್ರತಿಜ್ಞಾ, ಇನ್ನೊಬ್ಬರು ಜೀವೋತ್ತಮನ ಪ್ರತಿಜ್ಞೆ. ಹೀಗಾಗಿ ಆ ಕೇಶಗಳನ್ನು ಕಟ್ಟೋ ಹಾಗಿಲ್ಲ, ಬಿಚ್ಚಿ ತಿರುಗಾಡೋ ಹಾಗಿಲ್ಲ, ಗೊತ್ತಾಗ್ಬಿಡ್ಬೋದು. ಅದಕ್ಕಾಗಿ ಅದನ್ನು ಉಂಡೆ ಮಾಡಿ ಏನು ಮಾಡ್ತಾಳೆ ಅಂದರೆ ಸಿಗಿಸ್ಕೋತಾಳೆ ಸೆರಗಿನ ತುದಿಯಲ್ಲಿ, ಗೊತ್ತಾಗದೇ ಇರೋ ಹಂಗೆ ಅದನ್ನು ಸಿಗಿಸ್ಕೊಂಡು ಏನು ಮಾಡ್ತಾಳೆ, ಬರ್ತಾಳೆ ಸುದರ್ಶಿನಿ ಹತ್ತಿರದಲ್ಲಿ. ಜುಗೂಹ ದಕ್ಷಿಣೇ ಪಾರ್ಶ್ವೇ ಮೃದೂನ್ ಅಸಿತಲೋಚನ ವಾಸಶ್ಚ ಪರಿಧಾಯೈಕಂ, ಒಂದೇ ವಸ್ತ್ರದಲ್ಲಿ ಕೃಷ್ಣಂ ಸುಮಾಲಿನಂ ಮಹತ್, ಅತ್ಯಂತ ಕೊಳಕಾಗಿರತಕ್ಕಂಥದ್ದು, ಕಪ್ಪಾಗಿರತಕ್ಕಂಥ ಬಟ್ಟೆಯನ್ನು ಉಟ್ಕೊಂಡು ಬರ್ತಾಳೆ. ಆ ಬಟ್ಟೆಗೂ
ಅವಳ ಸೌಂದರ್ಯವನ್ನು ಮುಚ್ಚಲಿಕ್ಕೆ ಸಾಕಾಗದೇನೆ ಸೋತೋಗ್ಬಿಟ್ಟಿರ್ತದೆ ಬಟ್ಟೆ, ಅಷ್ಟು ಸೌಂದರ್ಯವತಿ ಅವಳು. ಕೃತ್ವಾ ವೇಷಂಚ ಸೈರಂಧ್ರಿಯಾ ಕೃಷ್ಣ ವ್ಯಚರದಾರ್ಥವತ. ಯಾರದೋ ಒಬ್ಬರದಲ್ಲಿ ಹತ್ತಿರದಲ್ಲಿ ಕಕ್ರಾಂತರಾಗಿ ದಯಾಭಿಕ್ಷೆಯನ್ನು ಬೇಡವ್ರ ಥರ ಸೈರಂಧ್ರಿ ವೇಷದಲ್ಲಿ ಹೀಗೆ ರಾಜನ ಅರಮನೆಯ ಹತ್ತಿರದಲ್ಲಿ ತಿರುಗಾಡ್ತಾ ಬರ್ತಾಳೆ. ಪುರಜನರೆಲ್ಲ ಮೊದಲು ಮಾತಾಡಿಸ್ತಾರೆ. ಆನಂತರದಲ್ಲಿ ಅವಳು ಕೆಲಸಕ್ಕೋಸ್ಕರವಾಗಿ ಬಂದಿರತಕ್ಕಂತಹ ಸೈರಂಧ್ರಿ ಜಾತಿಗೆ, ದಾಸಿಯರ ಜಾತಿಗೆ ಸೇರಿದವಳು ಅಂತ ಯಾರೊಬ್ಬರೂ ಕೂಡ ವಿಶ್ವಾಸ ಮಾಡೋದಿಲ್ಲ. ನಚ ಶ್ರದ್ಧತನಾಂ ದಾಸೀಂ ಅನ್ನ ಹೇತೋಹೋ ಉಪಸ್ಥಿತಾಂ. ಇಂಥವಳೊಬ್ಬಳಿಗೆ ಅನ್ನ ಸಿಗೋದಿಲ್ವ, ಇದನ್ನು ನಂಬಬೇಕಾ? ಕೆಲವರು ನಿಜವಾಗಿಯೂ ಸತ್ಯವಾಗಿಯೂ ನಾವು ತಪ್ಪು ಮಾಡಿದ್ದೀವಿ ಅಂತ ಹೇಳಿದರೆ ನಂಬೋದಿಲ್ಲಂತೆ ಜಗತ್ತು. ಯಾಕೆ ಅಂದರೆ ಅವರ ವೇಷ ಭೂಷಣ, ಅವ್ರು ಆಡುವಂತಹ ಮಾತುಗಳು, ಆ ಮಾತು ಏನು ಮಾಡೋದಿಲ್ಲ ಅಂತಂದರೆ ಅವರು ನಿಜವಾದದ್ದನ್ನೇ ಹೇಳಿದ್ರು ವಿರುದ್ಧವಾಗೇ ಅರ್ಥ ಮಾಡ್ಕೊತಾರೆ. ಹೊಂದಾವರ್ತಿ ಒಬ್ಬ ಕಳ್ಳ ಆಕಸ್ಮಿಕವಾಗಿ ಉಪನ್ಯಾಸ ಕೇಳಿಬಿಟ್ನಂತ. ಉಪನ್ಯಾಸ ಕೇಳಿದ್ರೆ ಎಂತೆಂಥ ಲಾಭ ಇರ್ತಾವೆ ನೋಡ್ರಿ. ಪುರಾಣ ಕೇಳಿಬಿಟ್ಟು, ಮೊದಲು ಪುರಾಣ ಕೇಳಿದ್ರೆ ಆಗುವಂಥ ಲಾಭ ಹೇಳ್ತೀನಿ, ಆಮೇಲೆ ಪುರಾಣ ಬಿಡಿಸಿದ್ರೆ ಆಗುವಂಥ ನಷ್ಟಗಳು ಬೇರೆ ಇವೆ, ಅದೊಂದು ಸರ್ತಿ ಹೇಳ್ತೀನಿ. ಪುರಾಣ ಕೇಳಿಬಿಟ್ನಂತ ಆಕಸ್ಮಿಕವಾಗಿ ಕಳ್ಳ ಅವನು. ಪುರಾಣದ ಆಚಾರ್ಯರು ಸತ್ಯದ ಬಗ್ಗೆ, ಸಚ್ಚಾರಿತ್ರ್ಯದ ಬಗ್ಗೆ, ಸನ್ನಡತೆಯ ಬಗ್ಗೆ, ಸದಾಚಾರದ ಬಗ್ಗೆ, ಯೋಗ್ಯವಾದ ಜೀವನ ಶೈಲಿಯ ಬಗ್ಗೆ ಬಹಳ ಹೇಳ್ತಾ ಇದ್ರು. ಸತ್ಯವಂತಿಕೆಗೆ ತುಂಬ ಒತ್ತು ಕೊಟ್ಟು ಹೇಳಿದಾಗ ಕಳ್ಳ ಅಂದ್ಕೊಂಡ ನಾನೂ ಸತ್ಯ ಹೇಳಬೇಕು, ಯಾಕಂದರೆ ಈ ಗುಣದಲ್ಲಿ ಇಷ್ಟೊಂದು ಸಾಮರ್ಥ್ಯ ಇದೆ ಅಂದಾಗ ಈ ಸತ್ಯ ತಾನೇ ಮಾತಾಡಬೇಕು. ಮಾತಾಡ್ತಿರ್ತೀವಿ, ಸತ್ಯವಾಗಿ ಮಾತಾಡೋಣ ಅಂತ ನಿಶ್ಚಯ ಮಾಡಿಕೊಂಡ. ಎಲ್ಲ ಮುಗಿದ್ಮೇಲೆ ಮಂತ್ರಾಕ್ಷತೆ ಇದೆಯಲ್ಲ, ಬಂದು ಹೇಳ್ದ, ಸ್ವಾಮಿ ನೀವು ಸತ್ಯವಂತಿಕೆಯ ಬಗ್ಗೆ ಭಾಳ ಹೇಳಿದ್ರಿ, ನನಗೆ ಭಾಳ ಅಪೇಕ್ಷೆ ಬಂದಿದೆ, ಇನ್ಮೇಲೆ ಸತ್ಯವಂತನಾಗಿ ಬದುಕಬೇಕು ಅಂತ. ಏನು ಮಾಡ್ಕೊಂಡಿದ್ದೀಯಪ್ಪ ಅಂತ ಕೇಳಿದ್ರು. ಸ್ವಾಮಿ ನಾನೊಬ್ಬ ಕಳ್ಳ, ಅವ್ರು ಅಪಹಾಸ್ಯ ಮಾಡಲಿಲ್ಲ, ನಗಲಿಲ್ಲ. ಯಾರಾದರೂ ಕಳ್ಳ ಸತ್ಯ ಹೇಳಬೇಕು ಅಂತ ಅಪೇಕ್ಷೆ ಪಡ್ತಾನೆ ಅಂದ್ರೆ ನಗುತ್ತಾರೆ, ಅವ್ರು ನಗಲಿಲ್ಲ. ಅವ್ರೇನಂದ್ರು ಅಂದರೆ, ಒಳ್ಳೆ ಗುಣ, ನೀನು ಸತ್ಯವಂತಿಕೆಯನ್ನು ಒಂದು ಸದ್ಗುಣ ಅಂತ ಪರಿಗಣನೆ ಮಾಡಿ ಅದನ್ನು ಅಳವಡಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಿ, ಮುಂದುವರಿ ಅಂತ. ಕಳ್ತನ, ನಾನು ನಿನ್ನ ವೃತ್ತಿಯ ಬಗ್ಗೆ ಮಾತಾಡೋದಿಲ್ಲ, ನೀ ಏನು ಮಾಡ್ತಿದ್ದಿ ಮುಂದುವರಿಸು, ಆದರೆ ಸತ್ಯ ಹೇಳ್ತೀನಿ ಅಂದೆಲ್ಲ ಅದನ್ನು ಮಾತ್ರ ಬಿಡಬೇಡ ಅಂದರು. ನಿನ್ನ ಕಳ್ತನ ಬಿಟ್ಟರೆ ನೀನು ನಾಳೆ ನನಗೆ ಅನ್ನ ಹುಳಿ ಏನು ಅಂತ ಪ್ರಶ್ನೆ ಮಾಡ್ತೀವಿ. ನಾನು ನಿನಗೆ ಅದನ್ನೇನು ಬಿಡು ಅಂತ ಹೇಳೋದಿಲ್ಲ, ನೀನು ಸತ್ಯವಂತನಾಗಿ ಬದುಕಬೇಕು ಅಂತ ಹೇಳ್ತಿದ್ದಿ. ಬದುಕು ಸತ್ಯವಂತ, ಒಳ್ಳೆಯದಾಗಲಿ. ಸರಿ, ಅವತ್ತಿನ ದಿವಸ ಅವನೇನು ಮಾಡ್ದ ಅಂದರೆ ರಾತ್ರಿ ಕಳ್ತನ ಮಾಡಬೇಕಲ್ಲ, ನಗರಾಧ್ಯಕ್ಷನ ಮಗನಿಗೆ ಹೋದ. ಒಳ್ಳೆ ವಸ್ತ್ರ ವೇಷ ಭೂಷಣಗಳನ್ನು ಹಾಕ್ಕೊಂಡು ಹೋಗಿ ನಗರಾಧ್ಯಕ್ಷನ ಮನೆಗೆ ಕನ್ನ ಕೊರಿತಾ ಇದ್ದ. ರಾಜಭಟ ಬಂದ. ಏನು ಮಾಡ್ತಿದ್ದೀಯೋ ಅಂದರೆ ಓಡ್ ಹೋಗಬೇಕು ಅಂತ, ಸುಳ್ಳು ಹೇಳಬೇಕು ಅಂತ ಯೋಚನೆ ಮಾಡಿದವನು, ಇವತ್ತು ಪುರಾಣ ಕೇಳಿದ್ದೀನಿ, ಸತ್ಯ ಹೇಳ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ದೀನಿ, ಸತ್ಯವನ್ನೇ ಹೇಳೋಣ ಅಂದ. ಕನ್ನವನ್ನು ಕೊರಿತಾ ಇದ್ದ, ಗೋಡೆಗೆ ರಂಧ್ರವನ್ನು ಮಾಡ್ತಾ ಇದ್ದ. ಏನು ಮಾಡ್ತಿದ್ದೀಯಾ ಅಂತ ಕೇಳಿದ್ದಕ್ಕೆ ಒಳ್ಳೆ ವಸ್ತ್ರ ವೇಷ ಭೂಷಣಗಳಲ್ಲಿದ್ದ ಕಳ್ಳ ಆಢ್ಯತೆಯಿಂದ ಹೇಳ್ದ, ಕಾಣಿಸೋದಿಲ್ವಾ, ಕನ್ನ ಕೊರಿತಾ ಇದ್ದೀನಿ ಅಂದ. ಇವ ನೇರವಾಗಿ ಕನ್ನ ಕೊರಿತಿದ್ದೀನಿ ಅಂತ ಇಷ್ಟು ಧೈರ್ಯವಾಗಿ ಯಾವಾಗ ಹೇಳಿದ್ನೋ ರಾಜಭಟ ಆಲೋಚನೆ ಮಾಡಿದ, ಅಷ್ಟ್ಯಾಕೆ ಕೋಪಕ್ಕೆ ಬರ್ತೀರಿ, ನಿಮ್ಮ ಮನೆಗೆ ನೀವೆಂದಾರ ಕನ್ನ ಕೊರಿತೀರಾ, ಮುಂದುವರೆಸ್ರಿ, ನಾ ಏನು ನಿಮ್ಮನ್ನು ಯಾಕೆ ಅಂತ ಕೇಳೋದಿಲ್ಲ ಅಂದ ಹೋಗ್ಬಿಟ್ಟ. ಮುಂದುವರೆಸಿದ ಇವ ಕಾರ್ಯಕ್ರಮನ. ಒಳಗೆ ಹೋದ. ನಿದ್ದೆಗಣ್ಣಿನಲ್ಲಿದ್ಲು ನಗರಾಧ್ಯಕ್ಷನ ಹೆಂಡತಿ ತಾಯಿ. ಅವನು ಒಳ್ಳೆ ನಿದ್ದೆಯಲ್ಲಿದ್ದ. ಏಯ್ ಯಾರದು ಅಂತ ಕೇಳ್ದ. ನಾನು ಕಳ್ಳ ಅಂತ ಹೇಳ್ದೆ. ಇವ ಸತ್ಯ ಹೇಳಬೇಕಲ್ಲ, ನಾನು ಕಳ್ಳ ಅಂದ. ಅವನು ಮನೆಯಲ್ಲಿದ್ದವನು
ತಲೆ ಕೆಟ್ಟವನು ಉತ್ತರ ಕೊಡ್ತಾ ಇದ್ದಾನೆ ನಂದ. ಆ ಕಡೆ ತಿರ್ಕೊಂಡು ಮಲ್ಕೊಂಬಿಟ್ಟ. ಯಥಾ ಪ್ರಕಾರ ಇವ ಕಳ್ತನ ಮಾಡ್ದ. ಕಳ್ತನ ಎಲ್ಲ ಮಾಡಿ ಬೇಕಾದ್ದೆಲ್ಲ ವಸ್ತ್ರ ಆಭರಣಗಳನ್ನೆಲ್ಲ ಸೇರಿಸ್ದ, ಗಂಟು ಕಟ್ಕೊಂಡ. ಅಷ್ಟೊತ್ತಿಗೆ ಆ ನಗರಾಧ್ಯಕ್ಷನ ತಾಯಿ ಬಂದು, ಕುರುಡಿ ಅವಳು, ಕಣ್ಣು ಕಾಣಿಸೋದಿಲ್ಲ. ಯಾರೋ ಅದು, ಏನು ಮಾಡ್ತಿದ್ದೀರಿ? ಕಳ್ತನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ದೆ. ಎಷ್ಟು ಸೊಕ್ಕು, ಸರಿಯಾಗಿ ಉತ್ತರ ಕೊಡ್ಲಿಕ್ಕೆ ಬರೋದಿಲ್ವಾ? ಪದಾರ್ಥಗಳನ್ನು ಎತ್ತಿಡ್ತಿದ್ದೀನಿ ಅಂತ ಹೇಳ್ರಿ, ಹಾಗ್ಯಾಕೆ ಕಳ್ತನ ಮಾಡ್ತಿದ್ದೀರಿ ಅಂತ ಹೇಳಿದ್ಲು. ಗೊಣಕ್ಕೊಂಡು ಆ ಮುದುಕಿ ಹೋಗ್ಬಿಟ್ಲು. ಇವತ್ತು ತನ್ನ ಪಾಡಿಗೆ ತಾನು ಕನ್ನ ಹಾಕಿರೋ ಜಾಗದಿಂದ ಹೊರಗೆ ಬಂದ. ಹೊರಗೆ ನಗರದ ಕೊತ್ವಾಲ ನಿಂತಿದ್ದ. ಇವ ಮೂಟೆ ಎಲ್ಲ ಕಟ್ಕೊಂಡು ಹೊರಗೆ ಹೋಗ್ತಾ ಇರಬೇಕು. ಹೋಗುವಂಥ ಸಮಯದಲ್ಲಿ ಕೊತ್ವಾಲ ಕೇಳ್ದ, ಏನು ಈ ರೀತಿ ಎಲ್ಲ ಮೂಟೆ ಕಟ್ಕೊಂಡು ಹೋಗ್ತಾ ಇದೆಯಲ್ಲ, ಎಲ್ಲಿ ಹೊರಟಿದ್ದು, ಏನು? ನಗರಾಧ್ಯಕ್ಷನ ಮನೆಗೆ ಹೋಗಿದ್ದೆ, ಕಳ್ತನ ಮಾಡಿದೆ, ಬಂಗಾರದ ಆಭರಣಗಳನ್ನೆಲ್ಲ ಗಂಟು ಹಾಕ್ಕೊಂಡಿದ್ದೀನಿ. ಏನಿದೆ ಗಂಟಿನಲ್ಲಿ? ಬಂಗಾರದ ಆಭರಣಗಳು, ವಜ್ರಾಭರಣಗಳೆಲ್ಲ ಇದ್ದಾವೆ. ಎಲ್ಲಿಗೆ ಹೋಗ್ತಾ ಇದ್ದೆ? ಪಕ್ಕದೂರಿಗೆ ಹೋಗ್ತೀನಿ ಅಂತ ಹೇಳ್ದೆ. ಅವ ಹಿಂಗೆ ಯಾರ ಉತ್ತರ ಕೊಡ್ತಾರ? ಬಂಗಾರದ ಆಭರಣ ಇದೆ, ಪಕ್ಕದೂರಿಗೆ ಹೋಗ್ತೀನಿ, ನಗರಾಧ್ಯಕ್ಷನ ಮನೆಗೆ ಕನ್ನ ಹಾಕಿದ್ದೀನಿ ಯಾರು ಹೇಳ್ತಾರೆ? ಕೋಪಕ್ಕೆ ಬಂದು ಮಾತಾಡ್ತಿರ್ಬೇಕು. ಹೋಗಲಿ ಬಿಡ್ರಿ, ನಮಗೆ ಸತ್ಯವಾದದ್ದು ಹೇಳೋವಂಥ ಇಷ್ಟ ಇರಲಿಲ್ಲ ಅಂದ್ರೆ ಹೋಗ್ರಿ ನೀವು ಅಂತಂದು. ಸತ್ಯವಾಗಿ ಹೇಳ್ತಿದ್ದೀನಿ ಅಂದ ಇವ. ಹೋಗು ಅಂದ. ಇವ ಹೊರಟ್ಬಿಟ್ಟ. ಮಾರನೇ ದಿವಸ ಇದೊಂದು ದೊಡ್ಡ ವೃತ್ತಾಂತ ಆಗಿ ರಾಜನ ಎದುರಿಗೆ ಬಂತು ಈ ಪ್ರಕರಣ. ನಗರಾಧ್ಯಕ್ಷನ ಮನೆಯಲ್ಲಿ ಕಳ್ಳತನ ಆಗಿದೆ. ಆದರೆ ಆ ಕಳ್ಳತನವನ್ನು ಮಾಡಿರ್ತಕ್ಕಂಥ ಕಳ್ಳ ಭಾಳ ವಿಚಿತ್ರವಾದಂಥ, ಅವ ರಾಜಭಟ ಕನ್ನ ಕೊರಿಬೇಕಾದ್ರೆ ಬಂದಂಥವನು, ನಗರಾಧ್ಯಕ್ಷನ ಹೆಂಡತಿ, ತಾಯಿ ಎಲ್ಲರೂ ಬಂದು ಸಾಕ್ಷಿದಾರರಾಗಿ ಹಿಂಗೊಬ್ಬವನು ಬಂದ, ಕಳ್ಳತನ ಮಾಡಿದ. ಆದರೆ ಏನು ಮಾಡ್ತಿದ್ದೀನಿ ಅಂತ ಹೇಳಿ ಕಳ್ಳತನ ಮಾಡೋದ. ರಾಜ ಇವರು ಮೂರ್ಖತನ ನೋಡಿ ನಗಬೇಕು ಅಥವಾ ಆ ಕಳ್ಳನ ಸತ್ಯವಂತಿಕೆಯನ್ನು ನೋಡಿ ಪ್ರಶಂಸೆ ಮಾಡಬೇಕು? ಅವನಿಗೆ, ರಾಜನಿಗೆ ಯಾವನ ಅದ್ಭುತನಾದಂಥ ವ್ಯಕ್ತಿ ಇದ್ದಾನೆ, ಎಲ್ಲಿ ಕಳ್ಳತನ ಮಾಡಿದ್ದಾನೆ, ಗುಪ್ತಚರನ್ನು ಬಿಟ್ಟ. ಹೆಂಗೆ ಹೋದ ಅಂತ ಕೇಳ್ದ ಕೊತ್ವಾಲನ್ನು. ಅವ ಪಕ್ಕದೂರಿಗೆ ಹೋಗ್ತೀನಿ ಅಂದ, ಪಕ್ಕದೂರಿನಲ್ಲಿ ಬಿಟ್ಟ. ಹುಡುಕಿಸ್ದ, ಅವ ಕಳ್ಳ ಸಿಕ್ಕ ತಕ್ಷಣ ಇಷ್ಟೆಲ್ಲ ಸಂಪತ್ತು ತೊಗೊಂಬಂದು ವ್ಯಾಪಾರ ಮಾಡ್ತಾ ಇದ್ದ. ಎಲ್ಲಿಂದ ಬಂತು ಸಂಪತ್ತು? ಅದೇ ಪಕ್ಕದೂರಿನಲ್ಲಿ ನಗರಾಧ್ಯಕ್ಷನ ಮನೆಯಲ್ಲಿ ಕಳ್ಳತನ ಮಾಡಿದ್ದೆ, ಅದರದ್ದು ಈ ಸಂಪತ್ತು ಅಂತ ಹೇಳ್ದ. ಓ ಹಾಗಾದರೆ ಇವನೇ ಅಂತ ಹೇಳ್ದ. ಕರ್ಕೊಂಬಂದ ರಾಜನ ಹತ್ತಿರದಲ್ಲಿ. ಏನೋ ಕಳ್ಳತನ ಮಾಡ್ಕೊಂಡು ಹೋಗಿ ಅದನ್ನು ಧೈರ್ಯದಿಂದ ಕಳ್ಳತನ ಮಾಡ್ತೀನಿ ಅಂತ ಹೇಳ್ತಿದ್ಯಲ್ಲ, ಎಷ್ಟು ಧೈರ್ಯ ಇರಬೇಕು ಸ್ವಾಮಿ. ನನ್ನ ವೃತ್ತಿಯಿಂದ ನಾನು ಒಬ್ಬ ಕಳ್ಳ, ಆದರೆ ನಾನು ಸುಳ್ಳು ಹೇಳಬೇಕು ಅನ್ನೋ ನಿಯಮ ಇಲ್ಲಲ್ಲ. ಸತ್ಯವಾಗಿ ಹೇಳಬೇಕು ಅಂತ ಬದುಕು ನನಗೆ ಇಷ್ಟ ಆಗಿದೆ, ಅದಕ್ಕೆ ಸತ್ಯವನ್ನೇ ಹೇಳ್ತಿದ್ದೀನಿ. ನಾನು ಕಳ್ಳತನ ಮಾಡಿದ್ದೀನಿ, ಅದರದ್ದೇ ಈ ಸಂಪತ್ತು, ಅದರಿಂದ ವ್ಯಾಪಾರ ಮಾಡಿದ್ದೀನಿ, ಆ ವ್ಯಾಪಾರದಿಂದ ಇಷ್ಟು ಲಾಭ ಬಂದಿದೆ, ಆ ಲಾಭವನ್ನು ಇಂತಿಂಥದ್ದಕ್ಕೆ ವಿನಿಯೋಗ ಮಾಡಿದ್ದೀನಿ, ಹಿಂಗೆ ಹೆಂಡತಿ ಮಕ್ಕಳನ್ನು ಸಾಕಿದ್ದೀನಿ ಎಲ್ಲ ಹೇಳ್ಬಿಟ್ಟ. ರಾಜ ಅಂದ, ಇಷ್ಟೊಂದು ಸತ್ಯನಿಷ್ಠನಾದವನು ಕಳ್ಳತನ ಯಾಕೋ ಮಾಡ್ತೀಯಾ? ನನ್ನ ಸೈನ್ಯದಲ್ಲ ಸೈನ್ಯಾಧಿಕಾರಿ ಆಗು. ಇಷ್ಟು ದಿವಸ ಕೆಲಸ ಸಿಕ್ಕಿರಲಿಲ್ಲ ಸ್ವಾಮಿ, ಆಗಲಿ ಹಾಗಂದ್ರೆ ಸೈನ್ಯಾಧಿಕಾರಿ ಆಗ್ಬೇಕು, ಆಗ್ತೀನಿ ಅಂತ ಒಪ್ಕೊಂಡ್ಬಿಟ್ಟ. ನೋಡಿ, ಒಂದು ಒಳ್ಳೆಯ ಸನ್ನಡತೆ, ಒಂದು ಸದ್ಗುಣ, ಅದನ್ನು ಮೈಗೂಡಿಸ್ಕೊಳ್ಳೋದ್ರಿಂದ ಇನ್ನುಳಿದ ಅನೇಕ ಅನರ್ಥಮಯವಾಗಿರತಕ್ಕಂತಹ ಅವಾಂತರಗಳು ಸಹಜವಾಗಿ ಹೆಂಗೆ ದೂರಕ್ಕೆ ಹೋಗ್ತಾವಲ್ಲ, ಹಾಗೆ ದ್ರೌಪದಿ ದೇವಿ ತಾನು ತನಗಿರತಕ್ಕಂತಹ ಸನ್ನಡತೆಯ ಪ್ರಯುಕ್ತವಾಗಿ ತಾನು ಎಲ್ಲ ವಿಧವಾಗಿರತಕ್ಕಂತಹ ಸಮಸ್ಯೆಗೆ ಸಿಗಾಕ್ಕೊಂಡಿದ್ದರೂ ಕೂಡ ಅವಳನ್ನು ನಿಜವಾಗಿಯೂ ಅವಳು ಹೇಳತಕ್ಕಂತಹ ಮಾತುಗಳನ್ನು, ಅವಳ ಸತ್ಯವಂತಿಕೆಯ ವಚನಗಳು ಅವಳ ಅಜ್ಞಾತವಾಸಕ್ಕೆ ಹೆಂಗೂ ಭಂಗ ಬರಲಿಕ್ಕೆ ಕಾರಣ ಆಗಲಿಲ್ಲ. ಹೆಂಗೆ ಕಳ್ಳ ಸತ್ಯ ಆಡಿದಾಗಲೂ ಅವನನ್ನು ಯಾರೂ ಕಳ್ಳ ಅಂತ ಗುರುತಿಸ್ದೇನೆ ಕೈ ಬಿಟ್ಟುಬಿಟ್ರು. ಆ ರೀತಿಯಲ್ಲಿ ಪಾಂಡವರಾಗಲಿ ಅಥವಾ ದ್ರೌಪದಿ ಆಗಲಿ, ನಾವು ಈ ರೀತಿ ಇದ್ವಿ, ನಾವು ಹಿಂಗೆ ಬದುಕ್ತಾ ಇದ್ವಿ, ನಾವು ಊಟೋಪಚಾರಗಳಿಗೋಸ್ಕರವಾಗಿ ಹಿಂಗೆ ಆಶ್ರಯಣ ಮಾಡಲಿಕ್ಕೆ ಬಂದಿದ್ದೀವಿ ಅಂತಂದರೆ ಜನ ಆ ರೀತಿ ಅನಾದರದಿಂದ ಅವರನ್ನು ನೋಡಲೇ ಇಲ್ಲ. ಸರ್ವಥಾ ಅವ್ರನ್ನ ಅನಾದರದ ಬುದ್ಧಿಯಿಂದ, ಕೆಲಸದವರು ಅಂತಂದ್ರೆ ಎಷ್ಟು ಮಹಾ ಆದರದಿಂದ ನೋಡ್ಕೊತಾರ್ರಿ. ಆದರೆ ಅನಾದರವನ್ನು ತೋರಿಸ್ಲಿಕ್ಕೆ ಯಾರೂ ಮನಸ್ಸು ಮಾಡಲಿಲ್ಲ. ಯಾಕೆಂದರೆ ಆ ಮಾತಿನಲ್ಲಿ ಎಷ್ಟು ಸತ್ವ ಇತ್ತು ಅಂದರೆ, ಆಡುವಂತಹ ಮಾತುಗಳಲ್ಲಿ ಎಷ್ಟು ಸತ್ವಭರಿತವಾದಂಥ, ಎಂಥ ವಿಶ್ವಾಸಭರಿತವಾಗಿರತಕ್ಕಂಥದ್ದು, ಎಷ್ಟು ಮನಃಪೂರ್ವಕವಾಗಿ ಮಾತಾಡ್ತಾ ಇದ್ದಾರೆ ಅಂತನ್ನೋದನ್ನು ಗುರುತಿಸಿರ್ತಕ್ಕಂಥ ಜನ ಆ ಮಾತುಗಳಲ್ಲಿ ಯಾವುದು ದೋಷ ಅಂತ ಪರಿಗಣಿತವಾಗಿತ್ತೋ ಅದನ್ನು ಕಿವಿಯಾಗನೇ ಹಾಕ್ಕೊಳ್ಳಿಲ್ಲ. ನೀ ಎಲ್ಲ ಇಲ್ಲಿ ಇರಬೇಕಾದವಳಲ್ಲ, ರಾಜಗೃಹಕ್ಕೆ ಕರ್ಕೊಂಡು ಹೋಗ್ತೀವಿ ಬಾ ಅಂತ ಹೇಳಿಬಿಟ್ಟು
ಅವಳು ಹೋಗಬೇಕು ಅಂದ್ಕೊಂಡಿದ್ದನ್ನು ಬೇರೆಯವರು ಕರ್ಕೊಂಡು ಹೋದ್ರಲ್ಲಿ. ಆಗ ಯಾರೂ ಇವಳನ್ನು ದಾಸಿ ಅಂತ ನಂಬಲಿಲ್ಲ. ಸುದೇಶ್ನೇ ಮಾತಾಡಿಸಿದ್ರೆ ಅವಳಿಗೂ ಎಲ್ಲ ಹೇಳಿದ್ಲಿ. ಅವಳು ಕಾರುಣ್ಯವಂತ, ಎಂಥ ಒಳ್ಳೆ ಸ್ನಿಗ್ಧ ಸೌಂದರ್ಯ ಭರಿತಳಾಗಿರ್ತಕ್ಕಂಥ ಹೆಣ್ಮಗಳು ಇವಳಿಗೆ ಹೊಟ್ಟೆಗಿಲ್ಲ, ಇವಳು ಬದುಕಲಿಕ್ಕೆ ಇಡೀ ಅನ್ನಕ್ಕೋಸ್ಕರವಾಗಿ ತಾನು ಪರಿಚಾರಿಕೆಯಾಗಿ ಕೆಲಸ ಮಾಡ್ತಾಳೆ ಅಂದರೆ ನಂಬೋದು ಹೆಂಗೆ ಇವಳನ್ನ? ಆದರೆ ಸುಳ್ಳು ಹೇಳ್ತಾಳೆ ಅಂತ ಅನ್ನಿಸ್ತಾ ಇಲ್ಲ. ಸತ್ಯವನ್ನು ನಂಬಲಿಕ್ಕಾಗ್ತಿಲ್ಲ, ಸುಳ್ಳು ಹೇಳ್ತಾಳೆ ಅಂತ ಅನ್ನಿಸ್ತಾ ಇಲ್ಲ. ಆ ಮಾತಿನಲ್ಲಿರ್ತಕ್ಕಂತಹ ದೃಢತೆ ಮತ್ತು ಕಾಠಿಣ್ಯ ಎರಡು ಏನು ಮಾಡ್ತಾ ಇದೆ ಅಂದರೆ ಸುದೇಶ್ನೆಯನ್ನು ಅವಳು ಬಿಟ್ಟು ಕೊಡೋ ಹಾಗಿಲ್ಲ. ಯಾಕೆಂದರೆ ಅವಳಿಗಿರ್ತಕ್ಕಂತಹ ಸೌಂದರ್ಯ, ಅವಳಿಗಿರ್ತಕ್ಕಂತಹ ಧಾರ್ಷ್ಟಿಕತನ, ಅವಳಿಗಿರುವಂತಹ ದೃಢತೆ, ಒಬ್ಬ ಉತ್ತಮ ಕುಲಸ್ತ್ರೀಯಾಗಿರ್ತಕ್ಕಂತಹ ವ್ಯಕ್ತಿಯಲ್ಲಿ ಇರುವಂತಹ ಚಿತ್ತಾಕರ್ಷಕವಾದಂತಹ ವ್ಯಕ್ತಿತ್ವ ಹೇಗಿತ್ತಂದರೆ ಸುದೇಶ್ನೆಯನ್ನು ಪರಿಚರ್ಯ ಮಾಡೋದಕ್ಕೋಸ್ಕರವಾಗಿ ಹೆಂಗೆ ದಾಸಿಯರು ಯಾವ ರೀತಿ ಸುತ್ತುಗಟ್ಟಿ ನಿಲ್ಲಬೇಕು. ದ್ರೌಪದಿ ದೇವಿ ವಿರಾಟರಾಜನ ಅರಮನೆಯಲ್ಲಿ ಕಾಲಿಟ್ಟ ಅಷ್ಟು ಜನ ಸುದೇಶ್ನೆಯ ಸುತ್ತಲೂ ಹೆಂಗೆ ನಿಲ್ತಾರೋ ಹಂಗೆ ದ್ರೌಪದಿ ದೇವಿ ಸುತ್ತ ಹೆಣ್ಮಕ್ಳು ನಿಂತಿದ್ರಂತೆ. ಮುಗಿಬಿದ್ದು ಅವಳನ್ನು ನೋಡಬೇಕು, ಅವಳೇನು ಮಾತಾಡ್ತಾಳೆ ಕೇಳಬೇಕು ಅಂತನ್ನೋಷ್ಟರ ಮಟ್ಟಿಗೆ ಒಬ್ರಿಗಿಂತ ಒಬ್ರಿಗೆ ಕುತೂಹಲ. ಅವಳು ತನ್ನ ಪರಿಚಯ ಏನು ಹೇಳ್ಕೊಂತಾಳೆ. ಅವಳು ನಾವು ಮಾತಾಡಿಸಿದ್ರೆ ನಮ್ಮನ್ನು ಮಾತಾಡಿಸ್ತಾಳೋ ಇಲ್ಲೋ, ಅವಳ ಜೊತೆಗೆ ನಾವು ಸ್ನೇಹವನ್ನು ಎಷ್ಟು ಬೇಗ ಸಂಪಾದನೆ ಮಾಡಬಹುದು. ಹೀಗೆ ಆ ಚಿತ್ತಾಕರ್ಷಕವಾದಂತಹ ಸೂಜಿಗಲ್ಲಿನಂತೆ ಸೆಳೆಯತಕ್ಕಂತಹ ವ್ಯಕ್ತಿತ್ವ ಇರುವಂತಹ ದ್ರೌಪದಿ ದೇವಿ ತಕ್ಷಣದಲ್ಲಿ ಎಲ್ಲರನ್ನೂ ಏನು ಮಾಡಿಬಿಟ್ಟಿದ್ಲು ಅಂದರೆ ಒಟ್ಟಿಗೆ ಒಂದೇ ಸರ್ತೆ ಗುಡ್ಡೆ ಹಾಕೊಂಡ್ಬಿಟ್ಟಿದ್ಲು. ಸುದೇಶ್ನೆ ಅಂದ್ಲಂತೆ, ಹೆಂಗಸ್ರೇ ನಿನ್ನನ್ನು ಈ ಪಾಟಿ ಬಾಯಿ ಬಿಟ್ಕೊಂಡು ನೋಡ್ತಾರೆ ಅಂತಂದ್ರೆ ಗಂಡಸರ ಗತಿ ಏನು ಅಂದ್ಲ ಅವಳು. ಹೆಣ್ಣು ಮಕ್ಕಳ ಇಷ್ಟರ ಮಟ್ಟಿಗೆ ನಿನ್ನ ಹತ್ತಿರದಲ್ಲಿ ನೀನು ಯಾವ ವನಪು, ವಯ್ಯಾರ, ಲಾವಣ್ಯ, ಸೌಂದರ್ಯ ಯಾವುದನ್ನೂ ನಿನ್ನದನ್ನು ನೀನು ಅನಾವರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಗಂಭೀರ ನಡತೆಯಿಂದ ಇದ್ದೀಯ ನೀನು. ಆದ್ರೂ ಹೆಣ್ಮಕ್ಳಿಗೇನೆ ನಿನ್ನ ಬಗ್ಗೆ ಇಷ್ಟು ಕುತೂಹಲ ಇದೆ, ಗಂಡಸರಿಗಿರೋದಿಲ್ವೇ? ಅದಕ್ಕೋಸ್ಕರವಾಗಿ ಸಾ ಪ್ರವಿಶ್ಯ ವಿರಾಟಸ್ಯ ದ್ರೌಪದ್ಯಂತಃ ಪುರಂ ಶುಭ ಖ್ರೀ ನಿಷೇವಾನ್ವಿತ ಬಾಲ ಕಂಪಮಾನ ಲತೇವಸ. ನಡಗತಕ್ಕಂತಹ ಧ್ವನಿಯಲ್ಲಿ ಹೆಂಗೆ ಆರ್ತಳಾದರೆ, ಹಸಿವಿನಿಂದ ಕಂಗೆಟ್ಟರೆ ಒಬ್ಬ ಹೆಣ್ಣು ಮಗಳು ತನ್ನನ್ನು ತಾನು ತೋರ್ಪಡಿಸ್ಕೋಬೇಕೋ ಆ ರೀತಿ ಏನು ಮಾಡ್ತಾ ಇದ್ದಾಳೆ ಅಂದರೆ ಹಾವಭಾವವನ್ನು ತೋರಿಸ್ತಾಳೆ ದ್ರೌಪದಿ ದೇವಿ. ತಾಂ ಅಚಿಂತ್ಯತಮಾಂ ಲೋಕೆ ಇಳಾಮಿವ ಯಶಸ್ವಿನೀಂ ಸಾವಿತ್ರೀಮಿವ ದುರ್ಧರ್ಷಾಂ ಬ್ರಾಹ್ಮ್ಯ ಲಕ್ಷ್ಮ್ಯಾ ಸಮನ್ವಿತಾಂ ಸುದೇಶ್ನಾ ಪರ್ಯಪೃಚ್ಛತ್ತಾಂ ವಿಸ್ಮಯೋತ್ಫುಲ್ಲಲೋಚನ. ಬಹಳ ಆಶ್ಚರ್ಯದಿಂದ ಆ ಅಂತಃಪುರದ ಸ್ತ್ರೀಯರಷ್ಟೇ ನೋಡೋದಲ್ಲ, ಸ್ವಯಂ ಸುದೇಶ್ನಿಯೂ ಕೂಡ ಅವಳನ್ನು ಆರಾಧನೆಯ ಭಾವದಿಂದ ನೋಡ್ತಿದ್ಲಂತೆ. ಇವಳು ನನ್ನನ್ನು ಮಾತಾಡಿಸ್ಲಿಕ್ಕೆ ಬಂದವಳ ಅಥವಾ ಇವಳನ್ನು ಮುಂದುವರೆದು ಹೋಗಿ ನಾನೇ ಮಾತಾಡಿಸ್ಲಾ ಅಂತ. ಕಾತ್ವಂ ಸರ್ವಾನ್ ಅನವದ್ಯಾಂಗಿ ಕುತೋಸಿ ತ್ವಂ ಇಹಾಗತ ಕಸ್ಯವಾ ತ್ವಂ ವಿಶಾಲಾಕ್ಷಿ ಕಿಂವಾತೆ ಕರವಾಣ್ಯಹಂ. ನಿನಗೋಸ್ಕರ ಏನು ಮಾಡಲಿ ಅಂತ ಕೇಳ್ತಾಳೆ. ಏನು ಬೇಕು ನಿನಗೆ? ಯಾರೋ ನೀನು ಅಪ್ಸರಿಯೋ ಅಥವಾ ನಾಗಕನ್ಯಾನೋ ಅಥವಾ ನಕ್ಷತ್ರ ಲೋಕದಿಂದ ಇಳಿದು ಬಂದಿರತಕ್ಕಂಥ ಯಾವುದಾದ್ರೂ ನಕ್ಷತ್ರಾಭಿಮಾನಿನಿಯೋ ಅಥವಾ ಅಕ್ಷಮಾಲಿನಿಯೋ ಇಲ್ಲ ಸಾವಿತ್ರಿ, ಸರಸ್ವತಿ, ಗಾಯತ್ರಿಯಾದಿ ದೇವತೆಗಳಲ್ಲಿ ಒಬ್ಬಾಕಿನೋ ನೀನು? ನಿನ್ನನ್ನು ನೋಡಿದರೆ ಸಾಮಾನ್ಯ ಸ್ತ್ರೀ ಅಂತ ಯಾರೂ ಕರೀಲಿಕ್ಕೆ ಸಾಧ್ಯ ಇಲ್ಲ, ನಾನಲ್ಲ, ಯಾರೂ ಕರೆಯೋದಿಲ್ಲ. ಆದ್ದರಿಂದಾಗಿ ನಿನ್ನನ್ನು ನೋಡಿದರೆ ಯಾರಿಗಾದರೂ ಕುತೂಹಲ ಹುಟ್ಟುತ್ತದೆ. ಯಾರು ನೀನು ಹೇಳುವುದಂದಾಗ ದ್ರೌಪದಿ ದೇವಿ ಅಂತಾಳೆ, ನಾನು ಗಂಧರ್ವ ಸ್ತ್ರೀ ಅಲ್ಲ, ಯಕ್ಷಿ ಅಲ್ಲ, ಕಿನ್ನರಿ ಅಲ್ಲ. ನನ್ನ ಜಾತಿಯಿಂದ ನನ್ನ ವೃತ್ತಿಗನುಸಾರವಾಗಿ ನನ್ನ ಜಾತಿಯನ್ನು ಹೇಳೋದಾದರೆ ನಾನೊಬ್ಬ ಸೈರಂಧ್ರಿಯ ಜಾತಿಯವಳು, ಅಂದರೆ ಪರಿಚಾರಿಕೆಯ ಕರ್ಮವನ್ನು ಮಾಡತಕ್ಕಂಥ ಜಾತಿಯವಳು, ಶೂದ್ರಿ. ಗಂಡಂದಿರನ್ನು ಪತೀನಾಂ ಪ್ರೇಕ್ಷಮಾಣಾನ, ಗಂಡಂದಿರು ನೋಡುವಂತಹ ಸಂದರ್ಭದಲ್ಲಿಯೇ ನನಗೆ ಅಪಮಾನಕರವಾದಂತಹ ಒಂದು ಪ್ರಸಂಗ ಅನ್ನೋದು ನನಗೆ ನಡೀತು. ನನ್ನ ಕೂದಲುಗಳನ್ನು ಹಿಡಿದು ಎಳೆದಾಡತಕ್ಕಂತಹ ಪ್ರಸಂಗ ನಡೆದಿದ್ದರಿಂದಾಗಿ ನಾನು
ವ್ರತಿಯಾಗಿ ವಾಸ ಮಾಡಬೇಕಾಗಿರತಕ್ಕಂತಹ ದಿವಸಗಳು ಬಂದು ವ್ರತವನ್ನು ನಾನು ನಡೆಸಬೇಕಾಯಿತು. ವ್ರತವನ್ನು ಮಾಡತಕ್ಕಂತಹ ದೃಷ್ಟಿಯಿಂದಾಗಿ ನಾನು ಗಂಧಮಾದನ ಪರ್ವತದಲ್ಲಿದ್ದಾಗ ವಿರಾಟರಾಜನ ಬಗ್ಗೆಯೂ ನಿನ್ನ ಬಗ್ಗೆಯೂ ಬಹಳ ಒಳ್ಳೆಯ ಸ್ವಭಾವದವರು ಇವರು, ಅತ್ಯಂತ ಆದರದಿಂದ ಸ್ವಜನರನ್ನು ಕಾಣುತ್ತಾರೆ. ತಮ್ಮ ಪರಿಚಾರಿಕೆಯರ ಬಗ್ಗೆಯೂ ಕೂಡ ಅವರಿಗೆ ಅನುಕಂಪ, ಕಾರುಣ್ಯ, ಸಹಜವಾದ ದಯಾರ್ದ್ರತೆ ಇದೆಲ್ಲವೂ ಇದೆ ಅಂತ ನಾನು ಕೇಳಿದೆ. ಹಾಗೆ ಕೇಳಿದ್ದರಿಂದ ನಿನ್ನ ಹತ್ತಿರದಲ್ಲಿ 1 ವರ್ಷ ಇರಬೇಕು ಅಂತ ಹೇಳಿ ಬಂದಿದ್ದೀನಿ. ನನಗೆ 6-8 ಜನ ಗುರುಗಳಿದ್ದಾರೆ. ಧರ್ಮ, ವಾಯು, ಇಂದ್ರ, ಅಶ್ವಿನಿ ದೇವತೆಗಳು, ಪರಮಾತ್ಮ ಇವರೆಲ್ಲರೂ ನನಗೆ ಗುರುಗಳು. ಆದ್ದರಿಂದ ಯಾವನೋ ಒಬ್ಬ ಪುರುಷ ನನ್ನನ್ನು ಕಾಮುಕತನದಿಂದ ನೋಡಿ ನನ್ನನ್ನು ಅಪಮಾನ ಮಾಡಬೇಕು ಅಂತಂದರೆ ಇವರು ಯಾರೂ ಅವಕಾಶ ಕೊಡೋದಿಲ್ಲ. ಸಹಜವಾಗಿ ನನ್ನ ಗಾಂಭೀರ್ಯದ ವಶದಿಂದಾಗಿ ನನ್ನ ಹತ್ತಿರದಲ್ಲಿ ಧೈರ್ಯದಿಂದ ಬೇರೆಯವರಿಗೆ ಮಾತಾಡಲಿಕ್ಕೆ ಆಗೋದಿಲ್ಲ. ನನ್ನ ಗಾಂಭೀರ್ಯನೇ ಬೇರೆಯವರು ನನ್ನೊಂದಿಗೆ ಮಾತಾಡದೇ ಇರೋ ಹಂಗೆ ತಡಿ ಹಿಡಿತದೆ. ಅದಕ್ಕೆ ಇನ್ಯಾರೂ ಬರಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ಆಗ ಸುದೇಶ್ನಾದೇವಿ ಅಂತಾಳೆ, ನಿನ್ನ ಗಾಂಭೀರ್ಯ ಭಾಳ ಇರ್ಬೋದು, ಆದರೆ ವಿರಾಟ್ ರಾಜನೇ ಎಲ್ಲಿ ನೋಡಿ ನಿನ್ನ ಬಗ್ಗೆ ವ್ಯಾಮೋಹಕ್ಕೊಳಗಾಗ್ತಾನೋ ಅಂತ ನನಗೆ ಭಯ ಇದೆ ಅಂತ ಹೇಳ್ತಾಳೆ. ಅದಕ್ಕೋಸ್ಕರವಾಗಿ ನೀನು ನನ್ನ ಮೇಲೆ ದಯ ಮಾಡಿ ಇಲ್ಲಿ ಇರಬೇಡ, ಹೊರಡು ಬಿಡು ಅಂತ ನಾನು ನೋಡಿ. ಕೆಲವಾರು ಬಾರಿ ಅತ್ಯಂತ ಉತ್ಕೃಷ್ಟವಾಗಿರತಕ್ಕಂಥ ಗುಣಗಳು ಕೂಡ ನಮ್ಮ ಜೀವನಕ್ಕೆ ಪ್ರತಿಬಂಧಕ ಆಗ್ತದೆ. ಅತ್ಯಂತ ರೂಪಸಿಯಾಗಿರ್ತಕ್ಕಂಥವಳು, ವಿದ್ಯಾವಂತೆಯಾಗಿರ್ತಕ್ಕಂಥವಳು, ಕುಲಸ್ತ್ರೀಯಾಗಿರ್ತಕ್ಕಂಥ ದ್ರೌಪದಿ ದೇವಿಗೆ 1 ವರ್ಷದ ಮಟ್ಟಿಗೆ ಜನಸಮೂಹದ ಮಧ್ಯದಲ್ಲಿ ತನ್ನನ್ನು ತಾನು ಉಳಿಸ್ಕೊಂಡು ತನ್ನ ಶೀಲ ಸಚ್ಚಾರಿತ್ರ್ಯವನ್ನು ಕಾಪಾಡಿಕೊಂಡು ಜೀವನ ಮಾಡೋದು ಅಂತಂದರೆ ಅಷ್ಟು ಕಠಿಣ ಆಗಿದೆ. ಸುದೇಶ್ನೆಯಂತಹ ಸಾವಿರಾರು ರಾಣಿಯರನ್ನು ಕಾಲೊತ್ತಲಿಕ್ಕೆ ನೇಮಿಸ್ಕೊಳ್ತಕ್ಕಂತಹ ಸಾಮರ್ಥ್ಯ ಇದ್ದವಳು ಅವಳು. ಸಮಗ್ರ ಭೂಮಂಡಲ, 7 ದ್ವೀಪಗಳಿಂದ ಆವೃತವಾಗಿರತಕ್ಕಂತಹ ಸಮಗ್ರ ಭೂಮಂಡಲವನ್ನು ಗೆದ್ದು ರಾಜಸೂಯ ಯಾಗವನ್ನು ಪಾಂಡವರು ಮಾಡಿದರೆ ಆ ರಾಜಸೂಯದ ಅವಭೃತ ಸ್ಥಾನದಲ್ಲಿ ಇವಳು ಮಹಾರಾಣಿಯಾಗಿ ಪಾಲ್ಗೊಂಡಿರ್ತಕ್ಕಂತಹ ಅತ್ಯಂತ ಉತ್ತಮಳು. ಜನ್ಮದಿಂದ ಕರ್ಮದಿಂದ ಹೊಂದಿರತಕ್ಕಂತಹ ಪತಿಗಳಿಂದ, ಮೆಟ್ಟಿದ ಮನೆಯಿಂದ, ಹುಟ್ಟಿದ ಮನೆಯಿಂದ ಎಲ್ಲ ಕಡೆಯಿಂದಲೂ ಕೂಡ ಅಭಿಜಾತ್ಯವಾಗಿರತಕ್ಕಂತಹ ಕೀರ್ತಿಯನ್ನು ಸಂಪಾದನೆ ಮಾಡಿರ್ತಕ್ಕಂತಹ ಹೆಣ್ಣು ಮಗಳಿಗೆ ಇವಾಗ 1 ವರ್ಷ ತಾತ್ಕಾಲಿಕವಾಗಿರತಕ್ಕಂತಹ ಕೆಲವು ದಿವಸಗಳು, ಆ ದಿವಸಗಳಲ್ಲಿ ತಾನು ಉಚ್ಚಿಷ್ಟಾನ್ನವನ್ನು ತಿನ್ನದೇನೆ, ಎಂಜಲನ್ನು ತಿನ್ನದೇನೆ, ತನ್ನ ಪಾತಿವೃತ್ಯವನ್ನು ಕಾಪಾಡಿಕೊಂಡು ತನ್ನ ಅಜ್ಞಾತವಾಸ ಭಂಗ ಬರದೇ ಇರೋ ಹಾಗೆ ಒಂದು ಕಡೆಗೆ ಇರಬೇಕಾಗಿದೆ ಅವಳು ಅಷ್ಟೇ. ಇಷ್ಟನ್ನು ಸಾಧಿಸ್ಕೊಳ್ಳಿಕ್ಕೆ ತನಕ್ಕಿಂತಲೂ ಲಕ್ಷಾವಧಿ ಕೋಟ್ಯಾವಧಿ ಪಟ್ಟು ನೀಚಳಾಗಿರ್ತಕ್ಕಂಥ ಸುದೇಶ್ನೆಯ ಹತ್ತಿರದಲ್ಲಿ ಕೈಚಾಚಿ ಬೇಡಬೇಕಾಗಿರತಕ್ಕಂಥ ಪರಿಸ್ಥಿತಿ ಅವಳಿಗೆ. ಈ ಪರಿಸ್ಥಿತಿಯಲ್ಲಿ ಇಷ್ಟು ದುಃಖಭರಿತವಾಗಿರ್ತಕ್ಕಂಥದ್ರಲ್ಲಿಯೂ ಕೂಡ ಧೃತಿಗೆಡದೇನೆ, ಅಧೈರ್ಯವನ್ನು ತಾಳದೇನೆ, ಕಣ್ಣೀರು ಹಾಕದೇನೆ, ತಾನು ನಂಬಿರತಕ್ಕಂತಹ ಧರ್ಮವನ್ನು, ದೇವರನ್ನು ನಿಂದಿಸ್ತೇನೆ. ಯಾಕೆಂದರೆ ಸಾಮಾನ್ಯವಾಗಿ ಇವೆಲ್ಲ ವಿಷಮ ಪ್ರಸಂಗಗಳು ಬಂದಾಗ ಪ್ರತಿಯೊಬ್ಬರೂ ನಡ್ಕೊಳ್ತಕ್ಕಂಥದ್ದು. ಇದು ಯಾವುದನ್ನು ಮಾಡದೇನೆ ಅನರ್ಥಕರವಾಗಿರ್ತಕ್ಕಂಥ ವಾತಾವರಣವನ್ನು ತನ್ನನ್ನು ತಾನು ಶಪಿಸ್ಕೊಳ್ಳದೇನೆ, ತನ್ನವರಾಗಿರ್ತಕ್ಕಂತಹ ಗಂಡಂದಿರನ್ನು ದೂರದೇನೆ, ಪರಿಸ್ಥಿತಿಗೆ ವಶಳಾಗತಕ್ಕಂತಹ ಪ್ರಸಂಗ ಬಂದರೆ ವಶಳ ಆದದ್ದಕ್ಕೆ ಬೈಕೊಳ್ಳೋದಾಗಲಿ ಅಥವಾ ತಾನು ವಶಳಾದದ್ದಕ್ಕೆ ತನ್ನಲ್ಲೇ ತಾನು ಕುಗ್ಗಿ ಹೋಗೋದಾಗಲಿ ಅದನ್ನೂ ಮಾಡದೇನೆ, ಎದುರಿಗಿದ್ದವರ ಮೇಲೆ ಆ ಎಲ್ಲ ರೋಷಾವೇಶಗಳನ್ನು ತೆಗೆದೇನೆ, ಬಹಳ ಗಾಂಭೀರ್ಯ ಭರಿತವಾಗಿರತಕ್ಕಂತಹ ಮಾತುಗಳನ್ನು ಆಡಿ ಓಲೈಸಿ ತಾನು ಜೀವನವನ್ನು ಮಾಡಿಕೊಳ್ತಕ್ಕಂತಹ ರೀತಿ ಏನಿದೆಯೋ ಆ ರೀತಿಯನ್ನು ಮಾಡೋದಕ್ಕೆ ತೋರಿಸೋದಕ್ಕೋಸ್ಕರವಾಗಿ ಏನು ಮಾಡ್ತಾಳೆ ಅಂತಂದರೆ,
ಅವಳ ಹತ್ತಿರದಲ್ಲಿ ಹೇಳ್ತಾಳೆ, ನನ್ನ ಈ ಪಾತಿವೃತ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ನಾನು ಎಂದಿಗೂ ಕೂಡ ಸ್ಥಿರ ಸ್ವಭಾವವನ್ನು ಬಿಟ್ಟು ಚಾಂಚಲ್ಯವನ್ನು ಹೊಂದೋದಿಲ್ಲ, ನಾನೆಂದಿಗೂ ಚಂಚಲಳಾಗಿ ವರ್ತಿಸೋದಿಲ್ಲ. ನಾನು ನಿನಗೆ ಪ್ರತಿಜ್ಞಾಪೂರ್ವಕವಾಗಿ ಹೇಳ್ತೀನಿ, ನಾನಿಷ್ಟೇ ಗಂಭೀರವಾಗಿ ವರ್ಷ ಪರ್ಯಂತರವಾಗಿ ನಿನ್ನ ಹತ್ತಿರದಲ್ಲಿ ವಾಸ ಮಾಡ್ತೀನಿ ಅಂತ ಹೇಳಿ ಅವಳಿಗೆ ವಿಶ್ವಾಸವನ್ನು ಉಂಟು ಮಾಡತಕ್ಕಂತಹ ಮಾತುಗಳನ್ನು ಆಡ್ತಾಳೆ. ಆ ಮಾತುಗಳನ್ನು ಆಡ್ತಿರೋ ಹಾಗೇ ಆಗ ಅಂತಾಳವಳು, ನನ್ನನ್ನು ಗಂಧರ್ವರು ಪರಿಪಾಲನೆ ಮಾಡ್ತಾರೆ, ನನ್ನ ಗಂಡಂದಿರು ಯಾವಾಗಲೂ ನನಗೆ ರಕ್ಷಕರಾಗಿರ್ತಾರೆ, ನಾನು ಯಾರಿಗೂ ವಶಳಾಗೋದಿಲ್ಲ ಅಂತನ್ನುವಂತಹ ಇವಳ ವಿಶ್ವಾಸಭರಿತವಾದ ಮಾತುಗಳನ್ನು ಕೇಳ್ತಿರೋ ಹಾಗೇ ದ್ರೌಪದಿ ದೇವಿಗೆ ಸುದೇಶ್ನೆ ಹೇಳ್ತಾಳೆ, ಅವಶ್ಯವಾಗಿ ಹಾಗಿದ್ದರೆ ನೀನು ಇಲ್ಲೇನೇ ವಾಸ ಮಾಡು, ನನ್ನ ಹತ್ತಿರದಲ್ಲೇ ಇರು, ನಿನಗೆ ಏನೇನು ಬೇಕು ಅಂತ ಹೇಳಿದೆಲ್ಲ, ನೀನು ಎಂದಿಗೂ ಕೂಡ ಮತ್ತು ಉಚ್ಚಿಷ್ಟವನ್ನು ತಿನ್ನೋದಿಲ್ಲ, ಪಾದ ಸೇವೆಯನ್ನು ಮಾಡೋದಿಲ್ಲ, ಕಾಲು ಒತ್ತೋದಿಲ್ಲ. ಏಕೆಂದರೆ ಆ ಉತ್ತಮವಾದ ಯಜ್ಞಯಾಗಾದಿಗಳ ಅವಭೃತ ಸ್ನಾನವನ್ನು ಮಾಡಿಸ್ಕೊಂಬಿಟ್ರೆ ಆಗ ಕೆಲವು ನಿಯಮಗಳು ಬರ್ತವೆ. ಉಚ್ಚಿಷ್ಟಾನ್ನವನ್ನು, ಚಂಡಿಕಾನ್ನವನ್ನು ತಿನ್ನಬಾರ್ದು, ಇನ್ನೊಬ್ಬರ ಕಾಲನ್ನು ಒತ್ತಬಾರ್ದು ಅಂತ ಹೇಳಿ ಹೆಂಗಸರಿಗೆ, ಮೂರ್ಧಾಭಿಷಿಕ್ತರಾಗಿರ್ತಕ್ಕಂತಹ ರಾಜರುಗಳು ಆ ಮೂರ್ಧಾಭಿಷಿಕ್ತನಾಗಿರ್ತಕ್ಕಂತಹ ತನ್ನ ತಲೆಯ ಮೇಲೆ ಇನ್ನೊಬ್ಬರ ಕಾಲನ್ನು ಇಡಿಸ್ಕೋಬಾರ್ದು, ಪಟ್ಟಾಭಿಷೇಕವನ್ನು ಮಾಡಿಸ್ಕೊತಾರಲ್ಲ, ಇವೆಲ್ಲ ತುಂಬ ಸೂಕ್ಷ್ಮವಾದ ನಿಯಮಗಳಿವೆ. ಅವನನ್ನು ಬೇರೆಯವ್ರ ಕಾಲಿನಿಂದ ಒದಿಬಾರ್ದು, ಅವನು ಬೇರೆಯವರು ಬೇರೆಯವ್ರ ಕಾಲಿನಿಂದ ಒದಿಸ್ಕೊಳ್ಳೋಂತಹ ಕಾರ್ಯಕ್ರಮವನ್ನು ಅವನು ಮಾಡ್ಕೋಬಾರ್ದು. ದುರ್ಯೋಧನನ ಮರಣದ ಸಂದರ್ಭದಲ್ಲಿಯೂ ಈ ವಿಷಯಗಳನ್ನೆಲ್ಲ ಹೇಳ್ತಾರೆ. ಅಂದರೆ ಅದೊಂದು ಅತ್ಯುನ್ನತವಾಗಿರತಕ್ಕಂಥ ಸ್ಥಾನ. ಅಂಥ ಉತ್ತಮೋತ್ತಮವಾದಂತಹ ಯಜ್ಞಗಳಲ್ಲಿ ಪಾಲ್ಗೊಂಡು ಅದರಲ್ಲಿ ಪ್ರಧಾನವಾದಂತಹ ಸ್ಥಾನವನ್ನು ಹೊಂದಿ ತಾವು ಅಂಥ ಒಂದು ಅವಭೃತಾದಿ ಸ್ನಾನಗಳನ್ನು, ಉತ್ಕೃಷ್ಟವಾಗಿರತಕ್ಕಂತಹ ಕರ್ಮಗಳಲ್ಲಿ ಪಾಲ್ಗೊಂಡ್ರು ಅಂದರೆ ಅವರೆಂದಿಗೂ ನೀಚ ಕರ್ಮದಲ್ಲಿ ಅವರೇನಾಗಬಾರ್ದು, ಭಾಗಿಯಾಗಬಾರ್ದು. ಅದಕ್ಕಾಗಿ ಈ ನಿಯಮಗಳನ್ನೆಲ್ಲ ಹೇಳ್ತಾಳೆ. ಅದಕ್ಕೆ ಅವಾಗ ಅಂತಾಳವಳು, ನಿನಗೆ ಯಾವ ವ್ಯಕ್ತಿ ಉಚ್ಚಿಷ್ಟ ಕೊಡಬೇಕು ಅಂತ ಬಯಸ್ತಾನೆ, ನಿನ್ನನ್ನು ನೋಡಿದರೆ ಧೈರ್ಯ ಬರ್ತದೆ, ಅಥವಾ ನಿನ್ನಂಥ ಸಿರಿ ಸಂಪದ್ಭರಿತವಾಗಿರತಕ್ಕಂತಹ ಅತ್ಯದ್ಭುತವಾದಂತಹ ಅನೇಕ ಸಾಮ್ರಾಜ್ಯಗಳಿಗೆ ಒಡತಿಯಂತೆ ಇರತಕ್ಕಂತಹ ನಿನ್ನನ್ನು ಕಾಲು ಒತ್ತು ಅಂತ ಹೇಳಲಿಕ್ಕೆ ಧೈರ್ಯ ಯಾರಿಗೆ ಸಾಲ್ತದೆ? ಎರಡನ್ನೂ ಹೇಳೋದಿಲ್ಲ. ಆದ್ದರಿಂದ ನಿನ್ನ ಆಚಾರವಂತಿಕೆಗೆ ಯಾವುದೇ ವಿಧವಾದಂತಹ ತೊಂದರೆ ಬರೋದಿಲ್ಲ. ಅವಶ್ಯವಾಗಿ ನೀನೇನು ಮಾಡು ಅಂದರೆ ಇಲ್ಲಿ ವಾಸ ಮಾಡು ಅಂತ ಹೇಳಿ ಸಂತೋಷದಿಂದ ಇರು, ಉದ್ವೇಗ ಯಾವುದಕ್ಕೂ ಮಾಡಿಕೊಳ್ಳಬೇಡ, ನನ್ನ ಜೊತೆಗೆ ನಾನು ಮಾಡತಕ್ಕಂತಹ ಭೋಗಗಳೇ ನಿನಗೂ ಕೂಡ ಕೊಡೋ ಹಾಗೆ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಹೇಳಿ ಏನು ಮಾಡಿದ್ದಾಳೆ ಅಂತಂದರೆ ಅವಕಾಶವನ್ನು ಕೊಟ್ಟಿದ್ದಾಳೆ. ಅಷ್ಟು ಅವಕಾಶ ಕೊಟ್ಟರು ಸುದೇಶ್ನಾದೇವಿ ಹೇಳಿರತಕ್ಕಂಥ ಎಲ್ಲ ಕರ್ಮಗಳನ್ನು ಮಾಡ್ತಾ, ಯದ್ಯಪಿ ಸುದೇಶ್ನಾದೇವಿ ತುಂಬ ಅಭಿಮಾನದಿಂದ ನೋಡುತ್ತಿದ್ದರೂ ಕೂಡ ತಾನು ಅಲ್ಲಿ ತಿನ್ನತಕ್ಕಂತಹ ಅನ್ನಕ್ಕೆ ನ್ಯಾಯವನ್ನು ಒದಗಿಸಬೇಕು ಅಂತನ್ನುವಂತಹ ಬುದ್ಧಿಯಿಂದಾಗಿ ಅವಳ ಹತ್ತಿರದಲ್ಲಿ ಪರಿಚಾರಿಕೆ ಅಂದರೆ ಪರಿಚಾರಿಕೆಯ ಕರ್ಮವನ್ನೇ ಮಾಡ್ತಾ ಬಹಳ ದುಃಖದಿಂದ ತನ್ನ ಗಂಡಂದಿರ ಅವಸ್ಥೆಯನ್ನು ನೋಡಿ ತುಂಬ ದುಃಖವನ್ನು ಪಡ್ತಾ ಇದ್ದಾಳೆ. ತನಗೆ ಬಂದಿರುವಂತಹ ದುಃಖದಕ್ಕಿಂತಲೂ ಗಂಡಂದಿರ ದುಃಖ ಅಂತನ್ನೋದು ಸಹಿಸಲಿಕ್ಕೆ ಅಸಾಧ್ಯವಾಗಿದೆ. ಆ ಕಣ್ಣೀರು ಹಾಕೋದು ಕೂಡ ಅವಳಿಗೆ ಅದಕ್ಕೂ ಸ್ವಾತಂತ್ರ್ಯ ಇಲ್ಲ. ಯಾಕಂದ್ರೆ ಅತ್ತಾಗ ಬೇರೆಯವರು ನೋಡಬಾರ್ದು, ಯಾಕೆ ಅಳ್ತಾ ಇದ್ದಾಳೆ ಅಂತ ಅದೊಂದು ದೊಡ್ಡ ಏನಾಗ್ಬಿಡ್ತದೆ, ಅದೊಂದು ದೊಡ್ಡ ಸಮಾಚಾರ ಆಗಿಬಿಡ್ತದೆ. ಹಾಗೆ ಅದು ಗೊತ್ತಾಗದೇ ಇರೋ ಹಂಗೆ ಏನು ಮಾಡ್ತಾ ಇದ್ದಾಳೆ, ಅಳೋದನ್ನು ಕಣ್ಣೀರು ಹಾಕೋದನ್ನು ಕೂಡ ಇನ್ನೊಬ್ಬರಿಗೆ ಗೊತ್ತಾಗದೇ ಇರೋ ಹಂಗೆ ಏನು ಮಾಡ್ತಾ ಇದ್ದಾಳೆ, ತನ್ನಲ್ಲಿ ಏನೇ ಅಂತರ್ದುಃಖಿಯಾಗಿ ನಿಧಾನವಾಗಿ ದಿವಸಗಳನ್ನು ಕಳೀತಿದ್ದಾರೆ ಪಾಂಡವರು. ಹೀಗೆ ಕಳೀತಾ 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 10 ತಿಂಗಳು ಸದ್ದು ಗದ್ದಲ ಇಲ್ಲದೇನೆ ಹೊರಟೋಗ್ಬಿಡ್ತು. ಹೇಗೆ ಬಂತು ಹೇಗೆ ಹೋಯಿತು ಅಂತ ಗೊತ್ತಿಲ್ಲದೆ ಇರೋ ಹಂಗೆ 10 ತಿಂಗಳು ಯಾವುದೇ ವಿಶೇಷವಾದಂತಹ ಪ್ರಸಂಗಗಳು ನಡೀಲಿಲ್ಲ. ವಿರಾಟ್ ರಾಜನ ರಾಜ್ಯದಲ್ಲಿ ಮತ್ಸ್ಯದೇಶದಲ್ಲಿ ರುದ್ರದೇವರದೊಂದು ದೊಡ್ಡದಾಗಿರತಕ್ಕಂಥ ಉತ್ಸವ. ಈ ಉತ್ಸವದ ನಿಮಿತ್ತವಾಗಿ ಅನೇಕ ಸ್ಪರ್ಧೆಗಳು, ಮೇಲಾಟಗಳೆಲ್ಲ ಆರಂಭ ಆದವು. ಆ ಸಂದರ್ಭದಲ್ಲಿ ಜೀಮೂತ ಅಂತನ್ನುವಂತಹ ಒಬ್ಬ ಮಲ್ಲ ತಾನು ಬಂದುಬಿಟ್ಟು ವಿರಾಟ್ ರಾಜನ ಎಲ್ಲ ಮಲ್ಲರನ್ನು ಸೋಲಿಸ್ತಾನೆ.
ಸೋಲಿಸಿ ರಾಜನ ಹತ್ತಿರದಲ್ಲಿ ಸವಾಲು ಹಾಕ್ತಾನೆ. ಏನಂತಂದರೆ, ನಿನ್ನ ರಾಜ್ಯದಲ್ಲಿರತಕ್ಕಂಥವ್ರು ನಿನ್ನನ್ನು ಮೊದಲು ಮಾಡಿಕೊಂಡು ಎಲ್ಲರೂ ಕೂಡ ಒಂದೋ ನನಗೆ ಸೋತಿದ್ದೀನಿ ಅಂತ ಹೇಳಿ ಜಯಪತ್ರವನ್ನು ಕೊಡಬೇಕು, ಇಲ್ಲ ಅಂತಂದ್ರೆ ನನ್ನ ಜೊತೆಗೆ ಯಾರಾದರೂ ಹೋರಾಡಿ ನನ್ನನ್ನು ಸೋಲಿಸಬೇಕು ಅಂತ ಹೇಳ್ತಾನೆ. ರಾಜನಿಗೆ ಪ್ರತಿಷ್ಠೆಯ ಪ್ರಶ್ನೆ ಬರ್ತದೆ, ಕಕ್ರಾಂತನಾಗಿ ಹೋಗ್ಬಿಡ್ತಾನೆ. ಯಾಕೆಂದರೆ ಅವನು ಎಲ್ಲ ಮಲ್ಲರುಗಳನ್ನು ಕೆಲವರನ್ನು ಸೋಲಿಸ್ತಾನೆ, ಕೆಲವರನ್ನು ಕೊಂದೇ ಬಿಡ್ತಾನೆ. ವಿಷಮ ಪ್ರಸಂಗದಲ್ಲಿ ರಾಜ ಏನು ಮಾಡಬೇಕು ಅಂತ ದಿಗ್ಭ್ರಾಂತನಾದಂತಹ ಸಂದರ್ಭದಲ್ಲಿ ಯುಧಿಷ್ಠಿರ ಚಕ್ರವರ್ತಿ ಭೀಮಸೇನ ದೇವರನ್ನು ಬರ ಹೇಳೋದಕ್ಕೋಸ್ಕರವಾಗಿ ವಿರಾಟರಾಜನ ಹತ್ರ ಮಾತಾಡಬೇಕು. ಈಗ ವಿರಾಟರಾಜ ಕರೆದ ಅಂತ ಹೋಗದೇನೆ ಯುಧಿಷ್ಠಿರ ಕರೆದದ್ದಕ್ಕೇ ಹೋಗಿ ಅಲ್ಲಿ ಕರ್ಮಗಳನ್ನು ಮಾಡುವಂತಹ ಪ್ರಸಂಗ, ಜಗತ್ತಿಗೆ ಪ್ರಕಾಶಮಾನವಾಗಿ ತೋರುವಂತಹ ಪ್ರಸಂಗ ಬಂದರೂ ಕೂಡ ಬಹಳ ಸೂಕ್ಷ್ಮವಾದಂತಹ ರೀತಿಯಲ್ಲಿ ತಮ್ಮನ್ನು ತಾವು ತೋರ್ಪಡಿಸ್ಕೊಳ್ಳೋ ಹಾಗೆ ಕೆಲಸಗಳನ್ನು ಮಾಡ್ತಾ ಭೀಮಸೇನ ದೇವರು ಆ ಮಲ್ಲರನ್ನು ಜಯಿಸ್ತಕ್ಕಂಥದ್ದು, ಈ ಎಲ್ಲ ವೃತ್ತಾಂತಗಳನ್ನು 12 ತಿಂಗಳು ಅವರು ಹೇಗೆ ವಾಸ ಮಾಡಿದರು ಅಂತನ್ನುವಂತಹ ವಿದ್ಯಮಾನಗಳನ್ನು ಹೇಳ್ತಕ್ಕಂಥದ್ದೇ ಪ್ರತ್ಯೇಕ ಪರ್ವ. ವಿರಾಟ್ ಪರ್ವದಲ್ಲೇ ಅನುಪರ್ವಗಳಿದ್ದಾವೆ. ಮೊದಲನೇದ್ದು ಪರ್ವ ವಿರಾಟ್ ಪರ್ವ, ಅಂದರೆ ಪಾಂಡವ ವಿರಾಟ್ ನಗರ ಪ್ರವೇಶ ಪರ್ವ, ನಗರ ಪ್ರವೇಶ ಪರ್ವ. ಎರಡನೇದಾಗಿ ಮತ್ತು ಸಮಯ ಪಾಲನ ಪರ್ವ ಅಂತ ಹೇಳಿ ಈ ಸಮಯವನ್ನು ಹೆಂಗೆ ಪಾಲನೆ ಮಾಡ್ತಾಯಿದ್ರು, ಹೆಂಗೆ ವಾಸ ಮಾಡ್ತಿದ್ರು ಅಂತನ್ನುವಂಥ ವೃತ್ತಾಂತವನ್ನು ಹೇಳ್ತಾರೆ. ಏನು ಹೇಳ್ತಾರೆ ಅದನ್ನು ನಾಳಿನ ದಿವಸ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ನಮಃ.